ಇಸ್ಕರಿಯೋತ ಯೂದ ಮತ್ತು ಬರಬ್ಬನನ್ನ ಅಂತ ಹೇಳುವಾಗ ಅವರಿಗೆ ಒಂದು ಟೈಟಲ್ ಕೊಟ್ಬಿಟ್ಟಿದೆ, ಒಂದು ಬಿರುದು ಕೊಡಲ್ಪಟ್ಟಿದೆ. ಇಸ್ಕರಿಯೋತ ಅಂದ್ರೆ ಕ್ರಿಸ್ತನನ್ನ ಹಿಡ್ಕೊಟ್ಟ ದ್ರೋಹಿ, ಮತ್ತು ಬರಬ್ಬ ಅಂದ್ರೆ ದರೋಡೆಗೋರ ಎಂಬಂತ ಅದು ಟೈಟಲ್ ಕೊಟ್ಟಿದೆ. ಆದ್ರೆ ನಿಜವಾಗಿ ಅವರು ಅದನ್ನು ಕೇಳಿದವರು ಬಹಳ ಜನರು ಅವ್ರ ವಿಷಯನೇ ಮಾತಾಡಲ್ಲ, ಯಾವುದು ಧ್ಯಾನನೇ ಮಾಡಲ್ಲ. ಆದ್ರೆ ಅದರಲ್ಲಿರುವಂತ ಕೆಲವಾರು ಅಂಶಗಳು ನಮ್ಮ ಕೂಡ ಮಾತಾಡ್ತದೆ. ಯಾಕಂದ್ರೆ ನಾವು ಈಗಿರುವಂತ ಸ್ಥಿತಿಯಲ್ಲಿ ನಮಗೂ ಇಸ್ಕರಿಯೂತನ ಹಾಗೆ ಸ್ವಾಮಿಯನ್ನು ಇಟ್ಕೊಡ್ಲಿಲ್ವಾದ್ರೂ ಅವನಿಗಿದ್ದಂತ ಅನೇಕ ಗುಣಗಳು, ಪ್ಲಸ್ ಪಾಯಿಂಟ್, ಒಳ್ಳೆ ಗುಣಗಳನ್ನ ನಾವು ದರೋಡೆಗಾರ ಇವನು ಬರಬ್ಬನ ಕುರಿತಾಗಿ ಅಷ್ಟೇ, ಅವನ ವಿಷಯವನ್ನು ಕುರಿತಾಗಿ ಅವನ ಆಲೋಚನೆ, ಅವನ ಬೆಳೆದಂತ ರೀತಿ ಇದೆಲ್ಲ ಯೋಚನೆ ಮಾಡುವಾಗ ನಾವು ಅದನ್ನು ಮರಿತೇವೆ. ಇಸ್ಕರಿಯೋತಂದು ನಾವು ಓದುವಾಗ ಅಲ್ಲಲ್ಲಿ ಓದಿ ಹಿನ್ನೆಲೆಗಳನ್ನೆಲ್ಲ ಸ್ವಲ್ಪ ಓದುವಾಗ ಒಂದು ಸ್ಪಷ್ಟವಾದಂತಹ ಚಿತ್ರ ಬರ್ತದೆ. ಬರಬ್ಬನ ಕುರಿತಾಗಿ ನಾವು ಬಹಳ ವರ್ಷಗಳ ಹಿಂದೆ ಬಿಲ್ಲಿ ಗ್ರಾಮ್ ಅವರ ಮಗ ಫ್ರಾಂಕ್ಲಿನ್ ಗ್ರಹಾಮ್ ಎಂಬವರು ಒಂದು ಆರ್ಟಿಕಲ್ ಓದಿದ್ದೆ. ಅದನ್ನು ಓದಿದಾಗ ನನಗೆ ಹೆಚ್ಚಿನ ಆಸಕ್ತಿ ಬಂತು. ಅದು ಬಂದ ನಂತರ ಅದರ ಹಿನ್ನೆಲೆಗಳ ಚರಿತ್ರೆಗಳನ್ನ ಓದ್ಲಿಕ್ಕೆ ಶುರು ಮಾಡಿದೆ ಸ್ವಲ್ಪ. ಯಾಕಂದ್ರೆ ನಾನು ಬರಹಗಾರ, ನಾನು ಸಂಪಾದಕ, ಪತ್ರಿಕೆಗಳು ಬರೀತಾ ಇದ್ದೆ, ಪುಸ್ತಕಗಳು ಬರೀತಾ ಇದ್ದೆ. ಹೀಗಾಗಿ ನನಗೆ ಓದುವಂತ ಹುಚ್ಚಿತ್ತು. ಹೀಗಾಗಿ ಕೆಲವಾರು ಅಂಶಗಳು ಕಷ್ಟಪಟ್ಟು ನಾನು ಅದನ್ನು ಓದ್ತಾ ಇದ್ದೆ. ಹಾಗೆ ಓದುವಾಗ ನನಗೆ ಅನ್ನಿಸಿದ್ದು, ಅಯ್ಯೋ ಪಾಪ ಯೂದನೇ, ಅಯ್ಯೋ ಯೂದ ಪಾಪ, ಅಯ್ಯೋ ಬರಬ ಪಾಪ ಎಂಬುದಾಗಿ ಹೇಳಿಕೊಳ್ಳುವಂತ ಸ್ಥಿತಿ ಬಂತು. ಕಾರಣ ಅದನ್ನ ನಾನು ನಿಮಗೆ ವಿವರಿಸ್ತೇನೆ. ನಿಮಗೆ ಅಲ್ಪ ಸ್ವಲ್ಪ ಅದನ್ನ ಲೈಟ್ ಆಗಿ ಅದರ ಒಂದು ಆ, ಒಂದು ಆ, ಒಂದು ಕಥೆಯನ್ನು ನಾನು ಕಥೆ ರೂಪದಲ್ಲಿ ಹೇಳ್ತೇನೆ. ಅದು ಎಲ್ಲೆಲ್ಲಿ ನಾವು ಆ ಒಂದು ಅವರ ಗುಣಗಳನ್ನ ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು, ಅಥವಾ ಅವರ ಜೀವಿತದಿಂದ ನಾವು ನಮ್ಮ ಜೀವಿತವನ್ನ ನಾವು ಶುದ್ಧಿಪಡಿಸಿಕೊಳ್ಳುವಂಥದ್ದು, ನಮಗರಿವಿಲ್ಲದಂತೆ ನಾವು ಮರೆತು ಬಿಟ್ಟು ಅವರನ್ನ ಒಂದೇ ಖಂಡ ಮಾಡಿ ಕಾಡುಕಳ್ಳ ವೀರಪ್ಪನ್ನ ಹಾಕಿದಂತ ರೀತಿಯಲ್ಲಿ ಹಾಕಿ ನಾವು ಹಾಗೆ ಬಿಟ್ಬಿಡ್ತೀವ. ಅವರಲ್ಲಿರುವಂತ ಯಾವ ಉದ್ದೇಶಕ್ಕಾಗಿ ಬಂದ್ರು, ಹೇಗೆ ಬಂದ್ರು ಎಂಬುದಾಗಿ ನಾವು ಯೋಚನೆ ಮಾಡುವಾಗ ನಿಜವಾಗಿ ಅದು ನನಗೂ ಕೂಡ ಅನ್ವಯವಾಗುವಂಥದ್ದು, ನಮಗೂ ಕೂಡ ಅನ್ವಯವಾಗುವಂಥದ್ದು. ಇರ್ಲಿ, ಸಮಯ ಕಡಿಮೆ ಇದೆ, ಎಷ್ಟು ನಾನು ಶಾರ್ಟ್ ಮಾಡಿ ಹೇಳ್ತೇನೆ ಗೊತ್ತಿಲ್ಲ, ಆದ್ರೂ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ಯೋಧನು ಎಂಬುದಾಗಿ ಹೇಳುವ ಕಳೆದ ಸಾರಿ ಸ್ವಲ್ಪ ಡೀಟೇಲ್ ಹೇಳಿದ್ದೇನೆ ಅನಿಸ್ತೇನೆ, ಅಥವಾ ನನಗೆ ನೆನಪಿಲ್ಲ ನಾನು ಏನೇನು ಹೇಳಿದೆ ಅಂತ. ಆದ್ರೆ ಒಂದು ಮಾತ್ರ ಅಲ್ಲಲ್ಲಿ ವಿಷಯಗಳನ್ನು ತಿಳಿಸ್ತೇನೆ. ಬೇರೆ ಶಿಷ್ಯರಿಗಿಂತ, ಬೇರೆ 11 ಜನರ ಶಿಷ್ಯರಿಗಿಂತ ಇಸ್ಕರಿಯೂತ ಒಂದು ಸ್ಥಾನದಲ್ಲಿದ್ದಂಥವನು. ಬರೇ ಕ್ಯಾಶಿಯರ್ ಆಗಿ ಅಥವಾ ಟ್ರೆಷರರ್ ಆಗಿ ಅಥವಾ ಡೈರೆಕ್ಟರ್ ಆಗಿ ಅಥವಾ ದೊಡ್ಡ ಅಧಿಕಾರಿ ಅನ್ನುವಂಥ ಸ್ಥಿತಿ ಈಗಿನ ಸ್ಥಿತಿಯಲ್ಲಿ ಇದ್ದುದಕ್ಕಿಂತ ಹೆಚ್ಚಿನದಾಗಿ ಅವನು ಇಸ್ಕರಿಯೋತ್ ಎಂಬಂಥದ್ದು ಸುಮಾರು 25 ಕಿಲೋಮೀಟರ್ ಎರ್ಸಲೇಮಿಂದ ದೂರ ಇದ್ದದ್ದು. ಅಂದ್ರೆ ಎರ್ಸಲೇಮಿಂದ 7-8 ಕಿಲೋಮೀಟರ್ ಇತ್ತಂತೆ. ಆ ಇಸ್ಕರಿಯೋತ್ ಇರುವಂಥದ್ದು ಆ ಎರ್ಸಲೇಮ್ ಬೆಟ್ಟದ, ಚೀಯೋನ್ ಬೆಟ್ಟದ ಬುಡದಲ್ಲಿತ್ತಂತೆ. ಇವನು ಇಸ್ಕರಿಯೋತ ಯೂದ ಎಂಬುದಾಗಿ ಹೇಳುವಾಗ ಅವನು ಯಹೂದ್ಯನೇ, ಅವನು ಕಲಿತಂತವನೇ. ಹೇಗೆ ಹೇಳ್ತೀರಿ ಅಂತಂದ್ರೆ, ಅವನು ಇಡೀ ನಮ್ಮ ಪತ್ರಿಕೆಗಳಲ್ಲಿ ಓದುವಾಗ ಅಥವಾ ಸ್ವಾರ್ಥಗಳಲ್ಲಿ ಓದುವಾಗ ಅವನಲ್ಲಿ ಯಾರೂ ಬೇರೆ ಶಿಷ್ಯರ ಹಾಗೆ ಪೆದ್ದಾಗಿ ಅಥವಾ ಅರ್ಥವಿಲ್ಲದಂತ ರೀತಿಯಲ್ಲಿ ಅಥವಾ ಮೇಲೆ ಕೆಳಗಡೆ ಇರುವಂತ ಜೀವಿತದಲ್ಲಿ ಜೀವಿಸ್ತಿಲ್ಲ, ಎಲ್ಲೂ ಕಾಣಲಿಲ್ಲ. ಬರೇ ಆತನು ಹೇಳಿದಂತ ಕೆಲವು ವಿಷಯಗಳಲ್ಲಿ ಕೆಲವು ಅಂಶಗಳಿತ್ತು. ಅದು ಯಾಕೆ ಎಂಬುದಾಗಿ ನೋಡುವಾಗ ಮೊದಲು ಹೀಗೆ ಹೇಳ್ತೇನೆ. ಅವನು ಯಹೂದ್ಯನು, ಅವನಿಗೆ ಸಂಬಂಧಪಟ್ಟಂತವರಿದ್ರು, ಯಾರು ಯಾಜಕರು ಮತ್ತು ಯಹೂದಿಗಳು ಅಥವಾ ಯೆರೂಸಲೇಮಿನಲ್ಲಿರುವಂತ ಕೆಲವಾರು ಯಾಜಕರು, ಯಹೂದ್ಯರು, ಶಾಸ್ತ್ರಿಗಳು ಅವರೆಲ್ಲ ಪರಿಚಯ ಇದ್ರು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಮತ್ತು ಅವನು ಆರಂಭದಲ್ಲಿ ಯೇಸ್ವಾಮಿ ಅವನನ್ನ ಕರೀಲಿಲ್ಲ. ಆದ್ರೆ ಅವನು ಯೇಸುವಿನ ವಿಷಯದಲ್ಲಿ ನೋಡಿ, ಯೇಸುವಿನ ವಿಷಯದಲ್ಲಿ ಇದ್ದಂಥದ್ದು, ಯೇಸುವಿನ ಉಪದೇಶವನ್ನು ಕೇಳಿ ಅದನ್ನು ಅಂಗೀಕರಿಸಿದಂಥವನು ಮತ್ತು ಹಾಗಾಗಿ ಯೇಸುವನ್ನು ಹಿಂಬಾಲಿಸಿದಂಥವನು. ಒಂದೆರಡು ನಮ್ಮ ಕಣ್ಣಿಗೆ
ನಮ್ಮ ತಲೆಗೆ ಬರುವಂಥದ್ದನ್ನು ನೋಡೋಣ. ಅವನು ಹಣದ ಆ, ವ್ಯವಹಾರ ಇಟ್ಟಿದ್ದ. ಆಗ ಎಲ್ಲ ಕ್ಯಾಶಿಯರು ಅಥವಾ ಟ್ರೆಷರ್ ಎಂಬುದಾಗಿರಲಿಲ್ಲ. ಅವನೆಲ್ಲವನ್ನ ನೋಡ್ಬೋದಾಗಿತ್ತು. ಮತ್ತು ಅದೇ ಸಮಯದಲ್ಲಿ ಅವನು ಪೂರ್ತಿ ಡೈರೆಕ್ಟ್, ಅವನೇ ಖರ್ಚು ಮಾಡ್ಲಿಕ್ಕೆ ಅವನಿಗೆ ಎಲ್ಲ ಅಧಿಕಾರ ಇತ್ತು. ಉದಾಹರಣೆಗೆ ಯಾರ್ದಾದ್ರೂ ಶಿಷ್ಯರಿಗೆ ಚಪ್ಪಲಿ ಕಿತ್ತೋದ್ರೆ ಅದು ಹೊಲಿಸ್ಕೊಡ್ತಾ ಇದ್ದ, ಯಾರಿಗಾದ್ರೂ ಬಟ್ಟೆ ಹರಿದಿದ್ರು ಹೊಲಿಸ್ಕೊಡ್ಲಿಕ್ಕೆ ಅಧಿಕಾರ ಇತ್ತು. ಎಲ್ಲದಕ್ಕೂ ಅಧಿಕಾರ, ಯಾರು ಅವನನ್ನು ಚೆಕ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ಅವನು ಅಧಿಕಾರಿಯಾಗಿ ಸರ್ವಾಧಿಕಾರಿಯ ಸ್ಥಾನವನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದ. ಎರಡನೇದು, ಅದಕ್ಕೆ ಉದಾಹರಣೆ ಹೇಳೋದಾದರೆ, ಅವನು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮರಿಯಳು ಯೇಸುವಿಗೆ ತೈಲ ಹಚ್ಚುವಾಗ ಆ ಎಷ್ಟು ಸುಮಾರು 300 ಹಣದಷ್ಟು ತೈಲವನ್ನು ಹಚ್ಚುವಾಗ ಅವನು ಎಲ್ಲರಿಗೆ ಆ ಸುವಾಸನೆ ಬಂತು. ಎಲ್ಲರೂ ಅದನ್ನ ನೋಡಿದ್ರು. ಆದ್ರೆ ಇವನು ಹೇಳಿದ್ದೇನೆಂದ್ರೆ, ಈ 300 ಹಣ ಯಾಕೆ ಖರ್ಚು ಮಾಡಿದ್ದು? ಅದನ್ನ ಮಾರಿದ 300 ಹಣ ಬರ್ತಾ ಇತ್ತಲ್ಲ ಅಂತ ಆಲೋಚನೆ ಮಾಡ್ದ. ಒಂದು ಕಡೆ ನಾನು ಓದುವಾಗ 300 ಹಣ ಎಂದಾಗ ಹೇಳಿದ್ರೆ ಈಗಿನ ಕಾಲದ ಸುಮಾರು 50,000 ರೂಪಾಯಿ ಬೆಲೆ ಅಂತೆ. ಆಲೋಚನೆ ಮಾಡಿ ಅವನು ಆ ರೀತಿಯಾಗಿ ಯೋಚನೆ ಮಾಡಿದ್ದು. ಅವನ ಪೊಸಿಷನ್ಗೆ, ಅವನ ಒಂದು ಆ ಸ್ಥಾನಕ್ಕೆ ಸ್ಥಾನದ ಪ್ರಕಾರವಾಗಿ ಹೇಳಿದ. ಇರ್ಲಿ. ಅದಾದ ನಂತರ ಮತ್ತೆ 5,000 ಜನರಿಗೆ ಊಟ ಬಡಿಸಿದಂತ ಸಂದರ್ಭದಲ್ಲಿ ಅವನು ನೋಡ್ದ, ಯೇಸುಸ್ವಾಮಿ ಎಷ್ಟು ಶಕ್ತಿ ಇದೆ, ಯೇಸುಸ್ವಾಮಿಗೆ ಎಷ್ಟು ಯೇಸುಸ್ವಾಮಿಯನ್ನು ಪರಿಪೂರ್ಣವಾಗಿ ತಿಳಿದಿದ್ದ. ಯೇಸುಸ್ವಾಮಿಯ ಶಕ್ತಿ, ಆತನು ಮಾಡಿದಂತ ಅದ್ಭುತಗಳು, ಇದೆಲ್ಲವನ್ನ ಆತನು ತಿಳಿದಿದ್ದ, ನೋಡಿದ್ದ. ಸತ್ತವರನ್ನ ಬದುಕಿದ್ದು ನೋಡ್ದ, ದೆವ್ವಗಳನ್ನ ಬಿಡಿಸಿದ್ದು ನೋಡ್ದ. ಆ ಗವಿಗಳಲ್ಲಿ ಅರ್ಚಾಡ್ತಾ ಇದ್ದಂತ ಸುಮಾರು 2,000 ಹಂದಿಗಳ ಜೊತೆಯಲ್ಲಿ ಹೋಯ್ತಲ್ಲ, ಆ ಹಂದಿಗಳನ್ನ ಯೇಸುಸ್ವಾಮಿ ಬಿಡಿಸಿದ್ದು ನೋಡ್ದ. ಮತ್ತು ದೊಡ್ಡದಾದಂತ ಬಿರುಗಾಳಿಯಿಂದ ಅಲ್ಲಕಲ್ಲಾಗಿದ್ದಂತ ಸಮುದ್ರವನ್ನು ಬರೀ ಬಾಯಿ ಮಾತಿನಿಂದ ಶಾಂತಪಡಿಸಿದ್ದು ನೋಡ್ದ. ಯೇಸುಸ್ವಾಮಿ ಮಾಡಿದ ಪ್ರತಿಯೊಂದೊಂದು ಅದ್ಭುತಗಳನ್ನು ಅವನು ನೋಡ್ದ. ಅದನ್ನು ಸಂಪೂರ್ಣವಾಗಿ ತಿಳಿದಿದ್ದ, ಯೇಸುಸ್ವಾಮಿಗೆ ಶಕ್ತಿ ಇದೆ ಎಂಬುದಾಗಿ. ಆತನು ಅಷ್ಟು ಜನರ ಎದುರಿಗೆ ಧೈರ್ಯವಾಗಿ ಬೋಧಿಸುವಾಗ, ಆತನನ್ನ ಹಿಡಿಬೇಕೆಂಬುದಾಗ ಯೇಸುಸ್ವಾಮಿ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಸರ್ಕೊಂಡು ಹೋಗಿದ್ದು ಅದನ್ನೂ ನೋಡ್ದ. ಹೌದು, ಯೇಸುಸ್ವಾಮಿ ಎದ್ದು ಧೈರ್ಯವಂತ, ಯೇಸುಸ್ವಾಮಿ ಶಕ್ತಿವಂತ, ಯೇಸುಸ್ವಾಮಿ ಮತ್ತು ಆತ್ಮೀಯ ರೀತಿಯಲ್ಲಿ ಬಹಳ ಅಧಿಕ ದೈವಿಕ ಶಕ್ತಿ ಹೊಂದಿದವನು, ಎಲ್ಲ ತಿಳಿದಿದ್ದ. ಆದರೆ ಅವನನ್ನು 300 ಹಣಕ್ಕೆ, ಅವನು 30 ಹಣಕ್ಕೆ ಮಾರಿದ್ದು. ಅವನಿಗೆಲ್ಲ ಪರಿಚಯ ಇದ್ರು, ದೇವಾಲಯಕ್ಕೆ ಸಂಬಂಧಪಟ್ಟವರು. ಹೋಗಿ ಅವ್ರ ಹತ್ರ ಮಾತಾಡಿ 330 ಹಣ ಕೊಡಿ ಎಂಬುದಾಗಿ ಅವನು ಒಂದು ವೇಳೆ ತನಗಾಗಿ ಕೇಳಿದ್ನೋ, ಅಥವಾ ತನ್ನ ಆರ್ಗನೈಸೇಷನ್, ತನ್ನ ಗುಂಪಿನಲ್ಲಿದ್ದ ಜನರಿಗೆ ಸಾಲದು ಎಂಬುದಾಗಿ, ಇದ್ರೆ ಒಳ್ಳೇದು ಎಂಬುದಾಗಿ ತಗೊಂಡೋ ಗೊತ್ತಿಲ್ಲ. ಹೇಗೂ ಅವನು ತನಗಾಗಿ ತಗೊಂಡಂತ ಸತ್ಯದಲ್ಲಿದೆ ಇರ್ಲಿ, ಆತನ ಹಣದಾಶೆ ಉಳ್ಳವನು ಸರಿ ಇರ್ಲಿ. ಆ ಹಣದಾಶೆ ಯಾರ ದೃಷ್ಟಿಯಿಂದ? ಇತರ ಜನರ ದೃಷ್ಟಿಯಿಂದ. ಆದ್ರೆ ಆತನಿಗೆ ಏನಿತ್ತು ಎಂಬುದಾಗಿ ಗೊತ್ತಿಲ್ಲ. ಉದಾಹರಣೆಗೆ, ಅವನು ಬಹಳ ಶಾಂತ ಸ್ವಭಾವದವನು. ಎಲ್ಲೂ ಆತನು ಪೇತ್ರನ ಹಾಗೆ, ತೋಮನ ಹಾಗೆ ಆತನು ಎಂಬುದಾಗಿ ಬಾಯಿ ಬಿಡ್ಕೊಳ್ಳಿಲ್ಲ. ಇವನು ಯೇಸುಸ್ವಾಮಿಯನ್ನ ಹಿಡಿದಾಗ ಕೂಡ ಅವನ ಆಲೋಚನೆ ಮಾಡ್ತಾನೆ, ಈ ಗಳಿಗೆಯಲ್ಲಿ ಆತನು ಬಹಳ ಶಕ್ತಿಯಿಂದ ತನ್ನನ್ನು ಬಿಡಿಸ್ಕೊಳ್ತಾನೆ ಎಂಬಂತ ಆಲೋಚನೆ ಇದೆ. ಯಾಕೆಂದ್ರೆ ಆತನ ಯೇಸುಸ್ವಾಮಿಯ ಅದ್ಭುತಗಳನ್ನು ನೋಡಿದಂಥವನು, ಆತನ ಶಕ್ತಿ ಸಾಮರ್ಥ್ಯ ಅರ್ಥಂತವನು. ಆತನ ಅಲ್ಲಿ ಹೋದಾಗ ಯೇಸುಸ್ವಾಮಿಯನ್ನ 2 ಸಾರಿ ಪಿಲಾತನ ಬಳಿಗೆ ಕಳಿಸಿದ್ದು, ಮತ್ತು ಮಹಾಯಾಜಕನ ಬಳಿ ಕೆಲವರಿಗೆ ಯೇಸುಸ್ವಾಮಿಯ ಗುಣಪಡಿಸುವಿಕೆ, ಯೇಸುಸ್ವಾಮಿ ಅದ್ಭುತಗಳು ತಿಳಿದಿತ್ತು. ಬಹಳ ಇದು ಜನರ ಗುಂಪಿನಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೋದಂತ ರೀತಿಯಲ್ಲಿ ಹೋಗಿದ್ದಿರ್ಬೋದು. ಕೆಲವರು ಹೇಳ್ತಾರಲ್ಲ, ಯಾವ್ದಾದ್ರು ಜಾತ್ರೆ ಗೀತ್ರೆ ಹೋಗಿ ಬಂದ್ರೆ ಒಳ್ಳೇದು ಎಂಬುದಾಗಿ, ಬರೀ ಆ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಹೋಗಿ ಬಂದಂತ ಜನರಿದ್ರು. ಬಹಳ ಕ್ರೌಡ್ ಇತ್ತು, ಅಂದ್ರೆ ಜನರ ಗುಂಪಿತ್ತು. ಗುಂಪಿನಲ್ಲಿ ಇವನು ಇರುವಾಗ, ಆ ಗುಂಪಿನಲ್ಲಿ ಪೇತ್ರ, ಯೋಹಾನರಂಗೆ ಗುಂಪಿನಲ್ಲಿ ಇರಲಿಲ್ಲ. ಈತನ ಒಂದು ವೇಳೆ ಆತನ ಒಂದು ಪೊಸಿಷನ್, ಆತನ ಒಂದು ಅರ್ಹತೆಯನ್ನ, ಆತನ ಒಂದು ಮಟ್ಟವನ್ನ
ಆ, ಉಪಯೋಗಿಸಿ ದೊಡ್ಡವರ ಜೊತೆನಲ್ಲಿ ಇದ್ದಿರ್ಬೋದು. ಇಷ್ಟೆಲ್ಲ ಇದ್ದು ಆತನನ್ನ ಆ ಆ, ಮ- ಶಿಲುಬೆಗೆ ಹಾಕ್ಸಕ್ ಹೋಗುವಾಗ ಯೇಸು ಸ್ವಾಮಿಗೆ ಲೂಕನ್ ಮಾತ್ರ ಅದನ್ನು ವಿವರಿಸ್ತಾನೆ. ಅದನ್ನ ನಾನು ಆ, ಹೀಗೆ ಹೇಳ್ತೇನೆ. ಎಲ್ಲಿಂದ್ರೆ ಆ ಯೇಸುವನ್ನ ಹಿಡಿದು ಅದೊಂದು ವಿಷಯದಲ್ಲಿ ನನ್ನ ಮನಸ್ಸಿಗೆ ತುಂಬಾ ಹ್ಮ್ ಕ್ಷಮಿಸಿ, ಲೂಕನ್ ಸುವಾರ್ತೆ 20 ಸುಮ್ಮನೆ ಆ ಭಾಗವನ್ನ ನೀವು ಓದುವಾಗ ಒಂದು 4-5 ವಚನ ಇದೆ, ಅದು ಓದ್ತಕ್ಕ ಇರ್ಲಿಕ್ಕೆ ಇದಿಲ್ಲ. ಆ ಅದರಲ್ಲಿ ಯೇಸುವನ್ನ ಹಿಡ್ಕೊಂಡೋಗಿ ವಿಚಾರಣೆಗಾಗಿ ಆತನಿಗೆ ಇಟ್ಕೊಂಡೋಗಿ ಆತನಿಗೆ ಆ ಎಲ್ಲಾ ವಿಧವಾದಂತ ಹಿಂಸೆಗಳನ್ನು ಕೊಟ್ಟು ಆತನನ್ನ ಕಳಿಸುವಾಗ ಈತನು ಒಂದು ವೇಳೆ ಜೊತೆಲಿ ಹೋಗಿರ್ಬೋದು, ಆ ಗುಂಪಿನಲ್ಲಿ ಇರ್ಬೋದು. ಹೀಗೆ ಗುಂಪಿನಲ್ಲಿತ್ತು ಆತ ನೆನ್ಸಿರ್ಬೋದು, ಓ ಎಸ್ ಸ್ವಾಮಿ, ಇವಾಗ ಆತನಿಗೆ ಫಿಸಿಕಲ್ ಆಗಿ ಅಥವಾ ಶಾರೀರಿಕವಾಗಿ ಆತನಿಗೆ ಏನು ನೋವಾಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಆತನು ಆ ಬಿರುಗಾಳಿಯಲ್ಲಿ ನಿದ್ರೆ ಮಾಡ್ತಾ ಇದ್ದ. ಆತನ 40 ದಿವಸ ಯೌವನಸ್ಥನ, 40 ದಿವಸ ನೀರು ಆಹಾರ ಏನು ಇಲ್ಲದೆ ಇದ್ದಂತವನು. ಆತನ ನೋಡ್ಲಿಕ್ಕೆ ಸ್ವಲ್ಪ ವೀಕ್ ಆಗಿ ಕಾಣ್ಬೋದೇನೋ ಆ ಸಂದರ್ಭದಲ್ಲಿ, ಆದ್ರೆ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿ ಇತ್ತು. ಸೈತಾನ ಅವನನ್ನ ಒಂದು ವೇಳೆ ಆತನಿಗೆ ವಿಷಯ ಗೊತ್ತಿದ್ರೆ ಸೈತಾನ ಅವನನ್ನ ಯೇಸುಸ್ವಾಮಿಯನ್ನ ಶೋಧಿಸುವಾಗ ಯೇಸುಸ್ವಾಮಿ ಗೆದ್ದಂತ ದೇವರ ವಾಕ್ಯದ ಎಲ್ಲಾ ಶಕ್ತಿ ತಿಳಿದಿದ್ದಂಥವನು. ನಾನು ಹೀಗೆ ಯೋಚನೆ ಮಾಡ್ತೇನೆ, ಆ ಗುಂಪಿನಲ್ಲಿ ಬಂದಾಗ ಲೂಕನ್ ಸುವಾರ್ತೆಯಲ್ಲಿ ತಕ್ಷಣ ಬೈಬಲ್ ತೆಗಿಲಿಕ್ಕೆ ಕಷ್ಟ ಆಯ್ತು. ಕ್ಷಮಿಸಿ, ಮಾರ್ಕನ್ ಸುವಾರ್ತೆ 14ನೇ ಹೀಗಿದೆ. 15ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ, ಸಿಪಾಯಿಗಳು ಆತನನ್ನು ಅಧಿಪತಿಯ ಅರಮನೆಗೆ ಸೇರಿದ ಅಂಗಳದೊಳಗೆ ಸಾಗಿಸಿಕೊಂಡು ಹೋಗಿ ಪಟಾಲಮ್ಮನೆಲ್ಲ ಒಟ್ಟಿಗೆ ಕರೆದು ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿದರು. ಅಷ್ಟಕ್ಕೆ ಸ್ವಲ್ಪ ನಿಲ್ಸೋಣ. ಸಿಪಾಯಿಗಳು ಆತನನ್ನು ಕರೆಸ್ಕೊಂಡು ಹೋಗುವಾಗ ಜನರ ಗುಂಪಿತ್ತು. ಅವರು ಸೇರಿಸಿದ ಅಧಿಪತಿ ಅರಮನೆಗೆ ಸೇರಿದುದು ದೊಡ್ಡ ಗೌರವದಿಂದ ಒಂದು ದೊಡ್ಡ ವ್ಯಕ್ತಿಯನ್ನ ಆತನು ಅರಮನೆಗೆ ಹೋಗಂತ ರೀತಿಯಲ್ಲಿ ಈತನು ಯೋಚನೆ ಮಾಡಿರ್ಬೋದು. ಪಟಾಲಮ್ಮನೆಲ್ಲ ಒಟ್ಟಿಗೆ ಕರೆದು ಗಾರ್ಡ್ ಆಫ್ ಆನರ್ ಅಂದ್ರೆ ಸಿಪಾಯಿಗಳು ಆತನಿಗೆ ಗೌರವ ಕೊಡುವಂತ ರೀತಿಯಲ್ಲಿ ಅವರ ಸುತ್ತಲೂ ಅವರನ್ನು ನಿಲ್ಲಿಸಿ ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿ, ಸಾಧಾರಣವಾಗಿ ಬರೀ ದೊಡ್ಡ ದೊಡ್ಡ ಅರಸರುಗಳು, ರಾಜರುಗಳು ಹೊಲಿಸಿಕೊಡುವ ಆ ಹೊಲ್ಲಿ ಹೇಗಿತ್ತು ಅಂದ್ರೆ, ಹಿಂದಿನ ಪಿಲಾತನು ಆತನು ಹಾಕಿ ಸ್ವಲ್ಪ ಹಳೇದಾಗಿದ್ದನ್ನ ಎಲ್ಲೋ ಸುತ್ತಿಟ್ಟಿದ್ರು ಅಂತ ಕಾಣುತ್ತೆ, ಅದನ್ನು ಒದಿಸಿದ್ದಾರೆ. ಆ ಸಂದರ್ಭದಲ್ಲಿ ಇವನ ಆಲೋಚನೆ, ಯೇಸು ಸ್ವಾಮಿ ಕೈದಿಯಾಗೆ ನೋಡಿಲ್ಲ, ಆತನು ಕೆಂಪುದ್ದೇನೋ ಸೈನ್ಯಗಳ ಮಧ್ಯದಲ್ಲಿ ಓದುವಾಗ ಒಂದು ದೊಡ್ಡ ಒಂದು ಹಾನರ್, ಒಂದು ಗೌರವ ಸಿಕ್ಕಿದಂತ ರೀತಿಯಲ್ಲಿ ಯೋಚನೆ ಮಾಡಿರ್ಬೋದು ಆ ಗುಂಪಿನಲ್ಲಿದ್ದು. ಆಮೇಲೆ ಕಿರೀಟವನ್ನ ಕೆಂಪುಲ್ಲಿಯನ್ನು ಹೊದಿಸಿ ಕಿರೀಟವನ್ನು ಹೆಣೆದು ಆತನಿಗಿಟ್ಟು, ಮುಳ್ಳಿನ ಅನ್ನದಾನ ಕಣ್ಣಿಗೆ ಬಿದ್ದಿಲ್ವೇನೋ ಅಥವಾ ಆತನಿಗೆ ಆಲೋಚನೆಗೆ ಹೊಡೆದಿಲ್ವೇನೋ. ಕಿರೀಟವನ್ನು ಹಾಕಿದಾಗ ಅರಸರಿಗೆ ಹಾಕುವಂತ ಕಿರೀಟ ಎಂಬುದಾಗ ಆಲೋಚನೆ ಮಾಡಿರ್ಬೋದು. ಮತ್ತು ಆತನಿಗಿಟ್ಟು, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿದ್ರು. ಇದನ್ನು ಅದನ್ನೇ ನೆನೆಸಿದ್ದು, ಯಹೂದ್ಯರ ಅರಸನು ಎಂಬುದಾಗಿ ಎಷ್ಟೊಂದು ಗೌರವಿಸ್ತಾರೆ ಎಂಬುದಾಗಿ ಆ ರೀತಿಯಾದಂತಹ ಯೋಚನೆ ಮಾಡಿದ್ದಿರ್ಬೋದು. ಮತ್ತು ಆತನಿಗೆ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು, ಬೆತ್ತದಿಂದ ಬಿಡಿ ಆತನ ಮೇಲೆ ಉಗುಳಿ ಹೊಗಳಿದ್ರು ಅಂತ ನೆನ್ಸ್ಕೊಂಡೇನು. ಅವರು ಉಗುಳಿದ್ರು, ಬೆತ್ತದಿಂದ ಹೊಡೆದ್ರು, ಆತನ ಮುಂದೆ ಮೊಣಕಾಲೂರಿ ಅಡ್ಡ ಬಿದ್ದರು. ಹೀಗೆ ಆತನನ್ನ ಪರಿಹಾಸ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆ ಆತನ ಶಿಲುಬೆಗೆ ಹಾಕಿ ತೆಗೆದುಕೊಂಡು ಹೋದ್ರು. ಈ ಸಂದರ್ಭವನ್ನು ಆತನು ಹೀಗೆ ಆಲೋಚನೆ ಮಾಡಿರ್ಬೋದು. ಈ ನೆಗೆಟಿವ್ ಥಾಟ್ಸ್ ಅಂದ್ರೆ ಹೀನವಾದಂತ ಸ್ಥಿತಿಯ ಶಬ್ದಗಳನ್ನ ಮರೆತು
ಬರೀ ಆತನ ಮನಸ್ಸಿನಲ್ಲಿ ಯೇಸು ಸ್ವಾಮಿ ಬಹಳ ದೊಡ್ಡ ನಿಮ್ದಾಗಿ ನೆನೆಸಿರ್ಬೋದು, ಶಕ್ತಿ ಉಳ್ಳವನು, ಆತನ ಸಾಮರ್ಥ್ಯ ಉಳ್ಳವನು, ದೊಡ್ಡ ದೊಡ್ಡ ಗುಂಪುಗಳಿಗೆ ಮಾತಾಡಿ ಆ ಆ, ಶಾಸ್ತ್ರಿಗಳು, ಫರಿಸಾಯರು ಮತ್ತು ಆ ಆ ಆ, ಪಂಡಿತರುಗಳು ಎಲ್ಲರನ್ನ ಸೋಲಿಸಿದಂಥವನು, ಅಷ್ಟು ಬುದ್ಧಿವಂತ ಮತ್ತು ಅದ್ಭುತಗಳನ್ನು ಮಾಡುವಂಥವನು, ಸಾವಿರಾರು ಜನರಿಗೆ ಊಟ ಕೊಡುವಂತ ಎಂಬುದಾಗಿ ಆ ಯೇಸು ಸ್ವಾಮಿನ ಅಷ್ಟು ಮಾತ್ರ ತಿಳಿದಿದ್ದ. ದೇವರ ವಾಕ್ಯದಲ್ಲಿದೆ, ಆತನನ್ನು ಶಿಲುಬೆಗೆ ಒಪ್ಪಿಸುವಾಗ ಆತನ ಹಿಂದೆನೆ ಹೋಗಿರ್ಬೋದು, ಅಲ್ಲಿ ಏನಾದ್ರೂ ದೊಡ್ಡ ಕಾರ್ಯ ಮಾಡ್ಬೋದು. ಶಿಲುಬೆಗೆ ಹಾಕಿಸಿದಾಗ ಆತನು ದೊಡ್ಡದಾದ ಶಕ್ತಿಯಿಂದ ಆ ಶಿಲುಬೆಯಿಂದ ಬರ್ಲಿಕ್ಕೆ ಅಲ್ಲಿರೋರ್ನೆಲ್ಲ ಜಯಿಸಿ ಬರ್ಬೋದು ಎಂಬುದಾಗಿ ನೆನೆಸಿರ್ಬೋದು. ಆತನನ್ನ ಅಲ್ಲಿ ಹೋದಾಗ, ಶಿಲುಬೆಗೆ ಹಾಕಿಸಿದಾಗ, ಯೇಸು ಸ್ವಾಮಿ ಪ್ರಾಣ ಬಿಟ್ಟಾಗ ಆತ ಅಯ್ಯೋ ನಾನು ಎಂತ ಕಾರ್ಯ ಮಾಡಿದೆ ಎಂಬುದಾಗಿ ಆಲೋಚನೆ ಮಾಡಿ ಆತನ 30 ಹಣವನ್ನು ತೆಗೆದುಕೊಂಡು ವಾಪಸ್ ಕೊಡ್ಲಿಕ್ಕೆ ಹೋದ. ಅವ್ರು ಕೇರೆ ಮಾಡಲಿಲ್ಲ, ಅವ್ರು ತಗೊಳ್ಳಿಲ್ಲ. ಅದು ಆ, ಆ, ಏನು ಹೊರಬಾರೆ ಮಾಡುವಂತ ಹೆಣ ಆ, ಆ, ಹೆಣ ಹೂಳ್ಲಿಕ್ಕೆ ಜಮೀನಾಗಿ ಅವರು ಹಾಕಿದ್ರು ಅಂದಾಗ ನೋಡ್ತೇವೆ. ಅದಾದ ನಂತರ ಅವನು ಹೋದ, ಹಗ್ಗ ಏನ್ ಮಾಡ್ಬೇಕೆಂಬುದಾಗ ಗೊತ್ತಿಲ್ಲ. ಆತನ ಮನಸ್ಸಾಕ್ಷಿ ಚುಚ್ತಾ ಇದೆ. ಅಯ್ಯೋ ನಾನು ಎಂತ ಕಾರ್ಯ ಮಾಡ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ. ಕಡೆಗೆ ಆತನ ಮನಸ್ಸಾಕ್ಷಿಯನ್ನು ತಡೆಯಲಾರದೆ ಆತನ ನೇಣ ಹಾಕಿಕೊಂಡು ಆತನು ಬಿದ್ದ ಎಂಬುದಾಗಿ. ಆದ್ರೆ ಅಷ್ಟೇ ಅಲ್ಲ, ಆತನ ಅಲ್ಲಿಂದ ಅಷ್ಟಕ್ಕೆ ಆಗ್ಲಿಲ್ಲ, ಅಲ್ಲಿಂದ ಕೆಳಗಡೆ ಬಿದ್ದು ಹೊಟ್ಟೆ ಎಲ್ಲ ಒಡ್ಕೊಂಡೋಗಿ ಈ ಹೈವೇನಲ್ಲಿ ನಾಯಿಗಳೇನಾದ್ರೂ ಅಕಸ್ಮಾತ್ ಸಿಕ್ಕಿ ಹೇಗೆ ಛಿದ್ರವಾಗಿರ್ತದೆ ಹಾಗೆ ಹೊಟ್ಟೆ ಕರಳೆಲ್ಲ ಹೊರಗಡೆ ಬಂದು ಸತ್ತ ಎಂಬುದಾಗಿ. ಅವನನ್ನ ಅಷ್ಟಕ್ಕೆ ನಿಲ್ಸೋಣ ನಾನು. ಯಾಕಂದ್ರೆ ಈ ಒಂದು ಬರಬಂದು ವಿವರವಾಗಿ ಸತ್ಯದಲ್ಲಿ ಇಲ್ಲವಾದರೂ ಹಿನ್ನೆಲೆ ಹಾಗಿರ್ಬೋದೇನೋ ಎಂಬುದಾಗಿ. ಆದ್ರೆ ಅವನು ಯೂದನು, ಆತನು ಒಳ್ಳೆಯವನಾಗಿದ್ದ, ಆತನ ಬೆಳೆದಂತ ಸ್ಥಿತಿ, ಆತನ ಮನಸ್ಸಿನಲ್ಲಿ ಕಟ್ಟಿಕೊಂಡಂತ ಸ್ಥಿತಿ, ಅವನ ಒಂದೊಂದು ಹೆಜ್ಜೆಯನ್ನ ನಾವು ಯೋಚನೆ ಮಾಡುವಾಗ ಆಲೋಚನೆ ಮಾಡಿ, ಯೂದನ ಹಾಗೆ ನಮ್ಮ ಮನಸ್ಸಿನಲ್ಲಿರ್ಬೋದು. ಇತರರನ್ನು ನೋಡೋ ದೊಡ್ಡವರು ಎಂಬುದಾಗಿ, ಅಥವಾ ನಾವು ಬಹಳ ಚೆನ್ನಾಗಿದ್ದೀವಿ ಎಂಬುದಾಗಿ, ಅಥವಾ ಹೆಚ್ಚು ಕಲಿತವರು ಎಂಬುದಾಗಿ, ಅಥವಾ ಸಾಹುಕಾರರು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಇರ್ಬೋದು. ಬೇರೆಯವ್ರನ್ನ ತಗ್ಗಾದ ಸ್ಥಿತಿಯಲ್ಲಿ ನಾವು ನೋಡ್ಬೋದೇನೋ. ಆಲೋಚನೆ ಮಾಡೋಣ. ಆತನ ಜೀವಿತದ ಸುಮಾರು 3 ವರ್ಷ ಯೇಸು ಸ್ವಾಮಿ ಜೊತೆ ಇದ್ದಿರ್ಬೋದು, 3 ಚಿಲ್ಲರೆ ವರ್ಷ. ಆ ಸಂದರ್ಭದಲ್ಲಿ ಆತ ಯೇಸು ಸ್ವಾಮಿ ಒಂದೊಂದು ಕಾರ್ಯವನ್ನು ಆತನ ನೋಡಿ ಅದನ್ನ ನೋಡುವಾಗ ಬೇರೆಯವರ ಹಾಗೆ ಹೀಗೆ ಓಡಾಡ್ಲಿಲ್ಲ. ಆತನು ಮನಸ್ಸಿನಲ್ಲಿ ಯೇಸು ಸ್ವಾಮಿನ ದೊಡ್ಡದಾಗಿ ನೆನೆಸಿರ್ಬೋದು, ಆತನ ಮಾತುಗಳನ್ನ ಕೇಳಿರ್ಬೋದು. ಆತನ ಆಲೋಚನೆ ಆತನ ಮಟ್ಟಕ್ಕಿತ್ತು ತನಗೆ ಹೋಲಿಸಿಕೊಂಡಿರಲಿಕ್ಕಿಲ್ಲ ನೆನೆಸ್ತೇನೆ. ಆತನು ಯೇಸು ಸ್ವಾಮಿಯನ್ನು ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿದ್ದ. ಆದರೆ ಅಲ್ಲಿ ಹೋದಾಗ ಯೇಸು ಸ್ವಾಮಿಯನ್ನ ದೊಡ್ಡದಾದಂತ ರೀತಿಯಲ್ಲಿ ಪ್ರಖ್ಯಾತನಾದಂತ ರಾಜನಾಗಿ, ಎಲ್ಲರನ್ನ ಜಯಿಸಿದವನಾಗಿ, ರಾಜನಾಗಿ ಬರ್ತಾನೆ ಎಂಬುದಾಗಿ ಹೋದಂತವನು ಯೇಸು, ಅಯ್ಯೋ ನಾನೆಂತ ಕೆಲಸ ಮಾಡಿದೆ. ಯೇಸು ಸ್ವಾಮಿ ಅನುಭವಿಸಿದಂತ ಆ ನೋವುಗಳೆಲ್ಲ ಆತನು ನಿಜವಾಗಿ ಅನುಭವಿಸಿದ್ದಾನೆ. ಆತನ ದೇವರಾಗಿ ಪವಾಡದಿಂದ ಆ ನೋವನ್ನೆಲ್ಲ ಪರಿಹರಿಸಿ ಸುಮ್ಮನೆ ಇತರರಿಗೆ ಕಾಣಿಸುವಂತೆ ಆತನು ಸಾಯಲಿಲ್ಲ. ಆತನು ನಿಜವಾಗಿ ಅನುಭವಿಸ್ತಾ ಎಂಬುದಾಗಿ ನೆನಪು ಮಾಡಿ, ನಾನೇನ್ ಮಾಡ್ಲಿ ಎಂಬುದಾಗಿ ಹೇಳಿ ಒಂದು ಕಾರ್ಯವನ್ನು ಮಾಡೋದು ಬಿಟ್ಟ. ಏನ್ ಗೊತ್ತರ? ಆತನು ಪಶ್ಚಾತ್ತಾಪ ಪಟ್ಟ, ಮನನೊಂದಿದವನಾಗಿ ಆ ಒಂದು ಕಾರ್ಯವನ್ನು ಮಾಡಲಿಲ್ಲ, ಪಶ್ಚಾತ್ತಾಪ ಪಟ್ಟು ಬಿಡ್ಲಿಲ್ಲ. ಆದ್ರೆ ಆತನು ಮಾನಸಾಂತರ ಪಡ್ಲಿಲ್ಲ. ಆತನ ಒಂದು ವೇಳೆ ಯೇಸು ಸ್ವಾಮಿ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳಿದ್ರೆ, ಆ ಶಿಲ್ಬೆಯಲ್ಲಿದ್ದಂತ ಒಬ್ಬ ಕಳ್ಳನನ್ನ ಆತನ ಕ್ಷಮಿಸಿದಂತ ಯೇಸು ಸ್ವಾಮಿ, ಅಥವಾ ಸತ್ಯದಲ್ಲಿರುವಂತ ತಪ್ಪಿ ಹೋದಂತ ಮಗನ್ ತಂದೆ ಹತ್ರ ಬಂದಾಗ, ಅಪ್ಪ ನಾನು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿ ನನಗೆ ಕ್ಷಮಿಸು ಎಂಬುದಾಗಿ ಹೇಳಿದಾಗ ಆತನಿಗೆ ದೊಡ್ಡ ಸ್ಥಾನ ಕೊಟ್ಟು, ತನ್ನ ದೊಡ್ಡ ಮಗನಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟಂತ ರೀತಿಯಲ್ಲಿ ಸಿಗ್ಬೋದಿತ್ತೇನೋ. ಆದ್ರೆ ಹಾಗಾಗ್ಲಿಲ್ಲ. ಸತ್ಯದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತೇವೆ, ಪಶ್ಚಾತ್ತಾಪ ಪಡ್ತಾರೆ. ಸತ್ಯದಲ್ಲಿ 2 ವ್ಯಕ್ತಿಗಳನ್ನ ನೆನಪಿಗೆ ಬರ್ತೇನೆ, ಯಾಕಂದ್ರೆ ಹೆಚ್ಚು ಬರಬನ ವಿಷಯದಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ನೋಡುವಾಗ ಅಹಾಬನು ಎಷ್ಟೊಂದು ವಿಧವಾಗಿ ಇಜಬೆಲ್ ಜೊತೆಯಲ್ಲಿ ಹಿಂಸೆ ಕೊಟ್ಟ, ಹೌದಲ್ವೇ? ಎಲಿಯನಿಗೆ ಮತ್ತು ಅಲ್ಲಿದ್ದವರಿಗೆ. ಅವನು ಆ ಬಾಳನ ವಿಗ್ರಹ ಆರಾಧಕರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದ. ಆದ್ರೆ ಸತ್ಯದಲ್ಲಿ 400
3ನೇ ಪುಟದಲ್ಲಿತ್ತು ನಂದು. ಅದರಲ್ಲಿ ನಾವು ನೋಡ್ತೇವೆ, ಅವನು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರ್ಕೊಂಡಾಗ ದೇವ್ರು ಅವನಿಗೆ ಹೇಳಿದ್ದ ಆ ಆ, ಏನು ಆ ಶಾಪವನ್ನ ನೀನು ಆತನ್ನು ಕ್ಷಮಿಸಿದನು ಎಂಬುದಾಗಿ ನೋಡ್ತೇವೆ. ಹಾಗಿದ್ರೆ ಬರೀ ಪಶ್ಚಾತ್ತಾಪ ಮಾತ್ರ ಮನುಷ್ಯನಿಗೆ ಸಾಲದು, ಆದ್ರೆ ಹ್ಮ್, ಮಾನಸಾಂತರ ಬೇಕು. ರಿಪೆಂಟೆನ್ಸ್ ಇಸ್ ವೆರಿ ಮಚ್ ನೀಡೆಡ್ ಅಂತ ನಾವು ಸತ್ಯದಲ್ಲಿ ಅನೇಕ ರಾಜರುಗಳನ್ನು ನೋಡುವಾಗ ಆರಂಭದಲ್ಲಿ ಅವರು ಚೆನ್ನಾಗಿದ್ರು, ಆದ್ರೆ ಅವರ ಆ ಸ್ಥಾನ ಬಂದಾಗ ಆ ರಿಪೆಂಟೆನ್ಸ್ ಅನ್ನೋದು, ಉದಾಹರಣೆಗೆ ಸೌಲನ್ನು ನೋಡುವಾಗ ಆತನು ಮ- ಕಡೆಯವರೆಗೂ ಆತನು ತನ್ನ ಶಕ್ತಿಯನ್ನು ಆಧರಿಸಿದ್ದ. ಸಮಯದಲ್ಲಿ ಆತನಿಗೆ ಹೇಳುವಾಗ ಆತನು ಆ, ಆ, ಹೋಗಿ ನೀನು ಕೇಳು, ಆ, ನೀನು ಕ್ಷಮಿಸ ಕೇಳು, ಹಿಂಗೆ ಬೇರೆಯವ್ರ ಮೇಲೆ ತಪ್ಪು ಹೇಳ್ತಾ ಬಂದ. ಕೆಲವರು ಅರಸರುಗಳನ್ನು ನೋಡುವಾಗ ಹಾಗೆಯೇ ಅವರು ಮಾಡಿದ್ರು. ಅದನ್ನ ನಾನು ವಿವರವಾಗಿ ಹೇಳುದು, ಯಾಕಂದ್ರೆ ನೀವು ಅದನ್ನ ಈ ದೃಷ್ಟಿಯಲ್ಲಿ ನೀವು ನೋಡುವಾಗ ಅನೇಕರಿಗೆ ಅನೇಕ ವಿಷಯಗಳು ಆಗ್ತದೆ. ಈ ವ್ಯಕ್ತಿಯನ್ನು ನೋಡೋಣ. ಯಾರು? ಬರಬ್ಬನು. ಅವನು ಆ ಕಾಡು ಕಳ್ಳ, ಹೌದು. ಆತನು ಕಾಡು ಕಳ್ಳ, ದರೋಡೆಗಾರ, ಹೌದು. ಆದ್ರೆ ಅವನು ದರೋಡೆ ಮಾಡ್ತಾ ಇದ್ದಿದ್ದು ಯಾಕೆ ಎಂಬುದಾಗಿ, ಆ ಒಂದು ಮನೋಭಾವ ಬಂದಿದ್ದು ಯಾಕೆ ಎಂಬುದಾಗಿ ನೋಡುವಾಗ ಅದರಲ್ಲಿ ಡೀಟೇಲ್ ಆಗಿ ಕೊಡ್ತಾ ಇದ್ದಾರೆ. ಈ ರೋಮಾಯರು ಅನ್ಯ ಜವರು, ಅವರಲ್ಲಿ ಕರುಣೆ ಎಂಬುದಾಗಿ ಸ್ವಲ್ಪನೂ ಇಲ್ಲ. ಅವರು ಇತರನ್ನ ಕೈದಿಗಳನ್ನು ನೋಡುವಾಗ ಇತರನ್ನು ಕೊಲ್ಲುವುದಕ್ಕೆ ಅಥವಾ ಇತರನ್ನ ಯಾವ ಒಂದು ಯೋಚನೆ ಇಲ್ಲದೆ ವಿಚಿತ್ರವಾಗಿ ಅವ್ರಿಗೆ ಹಿಂಸೆ ಕೊಡ್ತಾ, ಅವ್ರಿಗೆ ಮನಸ್ಸಾಕ್ಷಿ ಇಲ್ಲ. ಒಂದು ಚಿಕ್ಕ ಉದಾಹರಣೆಯನ್ನ ನಾನು ಒಂದು ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಅದು ದೊಡ್ಡದಾದಂಥ ಪುಸ್ತಕ. ಅದು ಸುಮಾರು 150 ವರ್ಷದ ಹಿಂದಿಲ್ದು. ಆ ಪುಸ್ತಕದಲ್ಲಿ ಆ ಜಾನ್ ಎವರೆಟ್ ಕ್ಲೋ ಎಂಬುದಾಗಿ, ಆ ಅವರ ಕ್ಲೋ ಅಲ್ಲ, ಅವರ ಪುಸ್ತಕ ಹೇಳ್ತೇನೆ. ಇನ್ಗ್ರಾಮ್ ಎಂಬುದಾಗಿ, ಪ್ರಿನ್ಸ್ ಆಫ್ ದ ಹೌಸ್ ಆಫ್ ಡೇವಿಡ್ ಎಂಬುದಾಗಿ ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿದ ನಂತರ ಅದನ್ನು ನೋಡಿ 10 ಕಮ್ಯಾಂಡ್ಮೆಂಟ್ಸ್ ಫಿಲ್ಮ್ ತೆಗ್ದಿತ್ತಂತೆ. ಆ ಪುಸ್ತಕದಲ್ಲಿ ಯೇಸ್ವಾಮಿಯ ಕಾಲದಲ್ಲಿ 70 ಜನ ಸತ್ಯವೇದ ಪ್ರತಿಗಳನ್ನು ತೆಗೆದು ಟ್ರಾನ್ಸ್ಲೇಟ್ ಮಾಡಿ, 70 ಜನರು ಇದ್ರಲ್ಲ ಪಂಡಿತರು. ಅದರಲ್ಲಿ ಒಬ್ಬ ಪಂಡಿತನ ಮಗಳು ಆ ಸಂದರ್ಭದಲ್ಲಿ ಅಲ್ಲಿ ಹೋದಂತ ವಿಷಯಗಳನ್ನು ಬರೀತಾರೆ. ಪ್ರತಿಯೊಂದೊಂದು ಅಂಶಗಳನ್ನು ಅವಳು ನೋಡಿ ಕಡೆಗೆ ಅವರನ್ನ ಯೇಸ್ವಾಮಿ ಸತ್ತ ಮೇಲೆ ರಾಜ್ಯ ಬಂದಾಗ ಅವನು ಕೂಡ ಯಹೂದ್ಯನಾಗಿ ಅವರು ಒಂದು ಕಡೆಯಲ್ಲಿ ಅವರಿಗೆ ಸ್ಥಾನ ಕೊಟ್ಟು ಅವರನ್ನು ಇರಿಸಿದ್ರು ಅಂತ ನೋಡ್ತೀವಿ. ಇರ್ಲಿ, ಅವರು ಬರ್ದಾಗ ಹೀಗೆ ಇದೆ ಏನಂದ್ರೆ, ಆಗ ಅವ್ರು ಕೊಡ್ತಾ ಇದ್ದ ಹಿಂಸೆ, ಕೊಡ್ತಾ ಇದ್ದಂತ ದರೋಡೆ ಯಾಕೆ ದರೋಡೆ ಮಾಡ್ತಾ ಇದ್ರು ಮೈನ್ ಅಂತ ಹೇಳುವಾಗ, ಆ ಇವನ ಹಿಂದೆ, ಬರಬ್ಬನ ಹಿಂದೆ ಬಹಳ ಜನ ಅವನ ಶಿಷ್ಯರಿದ್ರು. ಬಹಳ ಜನ ಶಿಷ್ಯರು ಎಲ್ಲರೂ ಕುದುರೆಗಳ ಮೇಲೆ ಅಲ್ಲಿ ಇಲ್ಲಿ ಹೋಗ್ತದೆ. ಆದ್ರೆ ಇವನು ಅನೇಕ ಹಳ್ಳಿಗಳಿಗೆ ಸಹಾಯಕನಾಗಿದ್ದ. ನಾವು ಕಾಡು ಕಳ್ಳ ಅದರ ವಿಷಯದಲ್ಲಿ ಕಲ್ತಿದ್ವಿ. ಕೊಳ್ಳೆಗಾಲ ಸಮೀಪದಲ್ಲಿ ಇದ್ದಂತ ಸ್ಥಳದಲ್ಲಿ ಇದ್ದಂಥದ್ದು. ಅವನು ಕಾಡು ಕಳ್ಳ ವೀರಪ್ಪನ್, ಅವನು ಬಹಳ ಜನರಿಗೆ ಮಾಡ್ದ. ಸಿನಿಮಾ ಆಕ್ಟರ್ ರಾಜ್ಕುಮಾರ್ನ ಕೂಡ ಅಪರ್ಸ್ ಇಟ್ಕೊಂಡಿದ್ದೆ, ಅದೆಲ್ಲ ನೋಡ್ತೇವೆ. ಕಡೆಗೆ ಅವನ್ನ ಕಾಡು ಕಳ್ಳ ಅಂತಾನೆ ಹೆಸರಿಟ್ರು. ಆದ್ರೆ ಅವನನ್ನ ಊರ್ನವರು ಕೆಲವರು ಆರಾಧಿಸ್ತಾ ಇದ್ರಂತೆ. ಇವನನ್ನು ಕೂಡ ಬಹಳ ಜನರು, ಬಡವರು, ದಿಕ್ಕಿಲ್ಲದವರು ಅವನನ್ನ ಆಧರಿಸ್ತಾ. ಯಾಕಂದ್ರೆ ಅವನು ಅವ್ರನ್ನೆಲ್ಲ ಸಾಕ್ತಾ ಇದ್ದ, ನೋಡ್ತಾ ಇದ್ದ. ಅವನ ಜೊತೆಯವರ ಜೊತೆಯಲ್ಲಿ ಹೋಗಿ ಯಾವ ಸಂದರ್ಭ ಸಿಗ್ತದೋ ರೋಮರನ್ನ ದೋಚ್ಬೇಕೆಂಬುದಾಗಿ ಹೋಗ್ತಾ ಇದ್ದ. ಆ ಅಕಸ್ಮಾತ್ತಾಗಿ ಅವರ ಕುಟುಂಬಗಳಿಗೆ ಸಾಲಿಲ್ಲ ಆದ್ರೆ, ಅವರು ಇತರಿಗೆ ಸಾಲಿಲ್ಲ ಆದ್ರೆ ಅಲ್ಲಿಂದ ಸರಕುಗಳನ್ನು ತರುವಂತ ವ್ಯಕ್ತಿಗಳನ್ನ ಅವರು ದರೋಡೆ ಮಾಡ್ತಾ ಇದ್ರು. ಬಡವರ ಮೇಲೆ ಕೈ ಹಾಕ್ತಾ ಇರಲಿಲ್ಲ ಅಂತ ಯಾರು, ಬರಬ್ಬ. ಇಂಥವನನ್ನ ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಿದಾಗ ಅವನನ್ನು ಹಿಡ್ಕೊಂಡು ಬಂದು ಅರಮನೆ ಇದು ಎರ್ಸಲೇಮ್ ನಲ್ಲಿಟ್ರು. ಎಲ್ಲಿ ಆಗಿನ ಕಾಲದಲ್ಲಿ ಸೆರೆ ಸಿಕ್ಕವರನ್ನ ತುಂಬಾ ಹೀನಾಯವಾಗಿ ನೋಡ್ತಾ ಇದ್ರು. ಉದಾಹರಣೆಗೆ ಶಿಲ್ಬೆಗೆ ಹಾಕಿ ಅವ್ರು ನರಳಾಡುವುದನ್ನು ನೋಡುವಂತ ಆ ಕಠಿಣವಾದಂತ ಹೃದಯದವರು ಇದ್ರು. ಇವನನ್ನ ತಂದು ಇವನಿಗೆ ಶಿಲ್ಬೆಗೆ ಹಾಕಿಸಬೇಕು ಎಂಬುದಾಗಿ ಆ ದೇವಾಲಯದ ಕೆಳಗೆ, ಅದ ಅರಮನೆಯ ಕೆಳಗಡೆ ಇರುವಂತ ಒಂದು ನೆಲಮಾಳಿಗೆಯಲ್ಲಿ ಇಟ್ಟಿದ್ರು.
ಆಗ ಅಲ್ಲಿ ಅವನ ಕಾಯಲಿಕ್ಕೆ ನೆಲಮಳಗೆಯಲ್ಲಿ ಕೈಗೆ ಕಾಲಿಗೆ ಬೇಡಿ ಹಾಕಿ ಅವನಿಗೆ ಹೋದವ್ರು ಬರೋರೆಲ್ಲ ರೋಮಾರು ಓದಿತಾ ಇದ್ರು. ನಮ್ಮವ್ರನ್ನ ನೀನ್ ಕೊಂದಿದ್ದೆಲ್ಲ ಆತನನ್ನು ಒದ್ದು ಆತನಿಗೆ ಇದು ಮಾಡಿ ಆತನಿಗೆ ತುಂಬಾ ನರಳಾಡುವಂತ ಸ್ಥಿತಿಯಲ್ಲಿದ್ದ. ಇಂಥವನು ಆ ಹೊರಗಡೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಈತನ ಮನಸ್ಸಿನಲ್ಲಿ ಸೆರೆ ಸಿಕ್ಕಿದೆ. ಈಗ ಈಗ ನನ್ನನ್ನು ಕೂಡ ಕೊಲ್ತಾರೆ. ಹೇಗೆ ಕೊಲ್ತಾರೆ? ಹಿಂಗೆ ಒದ್ದು ಸಾಯಿಸ್ಬಿಟ್ಟು ಸಾಯ್ತಾ ಇದ್ದೆ. ಆದ್ರೆ ಹೀನಾಯವಾದಂತ ಶಿಲುಬೆಗೆ ಹಾಕಿ ನನ್ನ ಅರಳಾಡುವಂತೆ ನನ್ನನ್ನು ಮಾಡ್ತಾರ ಎಂಬುದಾಗಿ ಆಲೋಚನೆ ಇತ್ತು. ಆ ಸಂದರ್ಭದಲ್ಲಿ ಇವರು ಪಿಲಾತನ ಬಳಿಗೆ ಇಡೀ ಆ ಗುಂಪು ಆತನನ್ನ ಯೇಸು ಸ್ವಾಮಿಯನ್ನು ಹಿಡಿದು ತಂದ್ರು. ಮೊದಲು ಹನ್ನ ಕಾಯಫರನ್ನ ತಂದ್ರು. ಆ ಹನ್ನ ರಿಟೈರ್ಡ್ ರಿಟೈರ್ಡ್ ಯಾಜಕನಾಗಿದ್ದ ಕಾಯಫ, ಅವನು ಪ್ರೆಸಿಡೆಂಟ್, ಒಳ್ಳೆ ಡ್ರೆಸ್ ಮಾಡಿ ಕಿರೀಟ ಹಾಕಿ ಅವನು ತನ್ನ ಸ್ಥಾನವನ್ನು ಕಾಯ್ದುಕೊಂಡಿದ್ದ ರಾಜಕೀಯದಲ್ಲಿ. ಮತ್ತು ಅವನ ಜೊತೆಯಲ್ಲಿ ಶಾಸ್ತ್ರಿಗಳು ಪರಿಸರೆಲ್ಲರೂ ಇದ್ರು. ಇವನು ಅವರೆಲ್ಲರೂ ಅವರೆಲ್ಲ ಹೋಗುವಾಗ ಈ ಗುಂಪು ಹೋಗ್ತಾ ಬರ್ತಾ ಇರುವಾಗ ಇವನಿಗೆ ಕೇಳಿಸ್ತಾ ಇರ್ಲಿಲ್ಲ. ಆದ್ರೆ ಅವರು ಜನಗಳು ಗುಂಪಾಗಿ ಮಾತಾಡುವಂಥದ್ದು ಕೇಳಿಸ್ತಾ ಇತ್ತು. ಆದ್ರೆ ಒಂದು ಶಬ್ದ ಕಡೆಯಲ್ಲಿ ಪಿಲಾತನು ಆತನ ಮನಮರುಗಿ ಇದನ್ನು ಬಿಡಿಸ್ಬೇಕೆಂಬುದಾಗಿ ಹೇಳುವಾಗ, ಇಗೋ, ನಾವು ಈತನನ್ನು ತಪ್ಪೇನು ನಾನು ಕಾಣಲಿಲ್ಲ, ಈತನ ಬಿಟ್ಬಿಡ್ಲಾ ಎಂಬುದಾಗಿ ಕೇಳುವಾಗ ಜನರೆಲ್ಲ ಇಲ್ಲ ಇಲ್ಲ ಇಲ್ಲ, ಆತನಿಗೆ ಬಿಡೋದು ಬೇಡ, ಆತನು ದ್ರೋಹಿ, ಆತನು ಕೈಸರನಿಗೆ ವಿರುದ್ಧವಾಗಿದೆ. ಕೈಸರ ಎಂಬುದಾಗಿ ಸುಮಾರು 1300 ಕಿಲೋಮೀಟರ್ ದೂರದಲ್ಲಿರುವಂತ ರೋಮ್ ಪಟ್ಟಣದವರು ಅವನ ಅವನಿಗೆ ವಿರೋಧಿ ಆಗೋದು ಬೇಡ ನೀನು ಎಂಬುದಾಗಿ ಹೇಳ್ತಾರೆ. ಕಡೆಗೆ 1-2 ಶಬ್ದ ಅವನ ಕಿವಿಗೆ ಬೀಳ್ತದೆ. ಅವನು ಕೇಳ್ತಾನೆ ಪಿಲಾತನು, ಹಾಗಿದ್ರೆ ನಾನು ಈಗ ಯಾರನ್ನ ಬಿಡ್ಲಿ? ನಾನು ಏನ್ ಮಾಡ್ಲಿ? ನಮಗೆ ಬರಬನನ್ನು ಎಲ್ಲ ಒಂದೇ ಕೊರಲ್ನ ಕೂಗಿದ್ರು. ಅದು ಮಾತ್ರ ಈ ನೆಲಮಾಳಿಗೆಯಲ್ಲಿದ್ದಂಥವನಿಗೆ ಕೇಳಿಸ್ತು. ಈತ ನಿದ್ದಿದ್ದು ಅಲ್ಲಿ ಕೈ ಕಾಲುಗಳನ್ನ ಕಟ್ಟಿಕೊಂಡು ಒದೆ ತಿಂದಂತ ಅರ್ಧಂಬರ್ಧ ಜೀವದಿಂದ ಬಿದ್ದಿದ್ದಂಥವನಿಗೆ ಸುತ್ತಲೂ ಟಕ್ 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 ಎಂಬುದಾಗಿ ನಡೆದಾಡುವಂತ ಸೈನಿಕರು ಇದ್ರು ಇವನನ್ನು ಕಾಯ್ಲಿಕ್ಕೆ. ಆದ್ರೆ ಇವನಿಗೆ ಕಿವಿಗೆ ಬಿದ್ದಿದ್ದು ಬರಬನನ್ನು ಎಂಬುದಾಗಿ ಹೇಳೋ ಸಣ್ಣ ಕಿವಿಗೆ ಬಿದ್ದು, ಯಾಕೆ ನನ್ನ ಹೆಸರು ಹೇಳ್ತಾ ಇದ್ದಾರೆ? ಯಾಕೆ ನನ್ನ ಹೆಸರು ಹೇಳ್ತಾ ಇದ್ದಾರೆ? ಅಲ್ಲಿ ಮತ್ತೆ ಅವರ ಮಧ್ಯದಲ್ಲಿ ಜನರ ಗುಂಪಿಗೂ ಪಿಲಾತನು ಮತ್ತು ಹೆರೋದ ಇವರ ಮಾತುಗಳು ಕಿವಿಗೆ ಬೀಳಲಿಲ್ಲ. ಆದ್ರೆ ಗುಂಪಾಗಿ ಅರ್ಚ್ಕೊಂಡಿದ್ದು ಇವನು ಕೇಳಿಸ್ತು. ಹಾಗಿದ್ರೆ ಈತನನ್ನು ನಿಮ್ಮ ಯಹೂದ್ಯ ಅರಸನಾದಂತ ನಿಮ್ಮನ್ನ ಏನ್ ಮಾಡ್ಲಿ ಇವನನ್ನು ಅನ್ನುವಾಗ ಜನರ ಗುಂಪು ಶಿಲ್ಬೆಗೆ ಹಾಕಿಸು ಎಂಬುದಾಗಿ 2 ಶಬ್ದ ಮಾತ್ರ ಬರಬನಿಗೆ ಬಿದ್ದಿರ್ಬೋದು. ಬರಬನನ್ನು ಶಿಲ್ಬೆಗೆ ಹಾಕಿಸು. ಮೊದಲೇ ಇವನನ್ನು ಶಿಲ್ಬೆಗೆ ಹಾಕ್ತಾರೆ ಎಂಬುದಾಗಿ ನೆನ್ಸಿದ್ದ. ಈತನಲ್ಲಿ ಮಲ್ಕೊಂಡಿದ್ದಾಗ ತನ್ನ ಕುಟುಂಬವನ್ನೆಲ್ಲ ನೆನ್ಸಿರ್ಬೋದು. ತಾನು ಮಾಡಿದಂತ ಕೆಲಸಗಳು, ತಾನು ಸಹಾಯ ಮಾಡಿದ ಎಲ್ಲಾ ವಿಷಯಗಳು ತಲೆಗೆ ಬಂದಾಗ ಇವನು ಕಿವಿಗೆ ಬೀಳ್ತಾ ಇದ್ದದ್ದು ಬರೀ ಸೈನಿಕರ ಹೆಜ್ಜೆ ಜಾಡ, ಟಕ್ 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 ಎಂಬುದಾಗಿ. ಆತನು ಆ ಸಂದರ್ಭದಲ್ಲಿ ಕಿವಿಗೆ ಬಿದ್ದಿದ್ದು ಭಯಂಕರವಾದ ಶಬ್ದ, ಬರಬ್ಬನನ್ನು ಶಿಲ್ಬೆಗೆ ಹಾಕಿಸು. 2 ವಿರುದ್ಧವಾದಂತ ಶಬ್ದಗಳಾಗಿದ್ರು. ಆತನು ಕೇಳಿದ್ದು, ನಿಮ್ಮನ್ನು ಯಾರು ಬಿಡಬೇಕು ಎಂಬುದಾಗಿ ಕೇಳ್ತಾರೆ. ಬರಬ್ಬನನ್ನು ಬಿಡು. ಇವನಿಗೆ ಬರಬ್ಬನನ್ನು ಏನ್ ಹೇಳ್ತಾವ್ರು ನನ್ನ ಹೆಸರು ಎಂಬುದಾಗಿ ಕಿವಿ ಕೊಟ್ಟಿರ್ಬೋದು. ಶಿಲ್ಬೆಗೆ ಹೋಗು. ಈ ಜನರೆಲ್ಲರೂ ನನ್ನನ್ನು ಶಿಲ್ಬೆಗೆ ಹಾಕಿಸು ಎಂಬುದಾಗಿ ಹೇಳ್ತಾರ. ಇದನ್ನು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೆನೆಸ್ತ. ಹೌದು, ಆಗ ತನ್ನ ಮುಖದಲ್ಲಿ, ತನ್ನ ನೆನಪಿನಲ್ಲಿ ತನ್ನ ಕುಟುಂಬ, ತನ್ನ ಜನರು, ತಾನು ಹೆಲ್ಪ್ ಮಾಡಿದಂಥವ್ರು, ತನಗೆ ದ್ರೋಹ ಮಾಡಿದಂಥವ್ರು, ತಾನು ದರೋಡೆ ಮಾಡುವಾಗ ಸಹಾಯ ಮಾಡಿದಂಥವ್ರು, ತನ್ನನ್ನು ಶಪಿಸಿದಂತ ವರ್ತಕರು, ವ್ಯಾಪಾರಿಗಳು ಎಲ್ಲರೂ ಮನ್ಸಿಗೆ ಬಂದಿರ್ಬೋದು. ಸರಿ, ಸ್ವಲ್ಪ ಹೊತ್ತಾಯ್ತು. 2 ಶಬ್ದ ಮಾತ್ರ ತನ್ನ ಸೆರೆಮನೆಯ ಮುಂದೆ ಟಕ್ 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 ಎಂಬುದಾಗಿ ಇದ್ದಕ್ಕಿದ್ದಂಗೆ ಅನೇಕ ಶಬ್ದಗಳು ಬಂತು. ಏನ ಶಬ್ದ ಎಂಬುದಾಗೆ ಅನೇಕರು ರೋಮಾಯ ಸಿಪಾಯಿಗಳಲ್ಲಿ ಬಂದು ನೋಡುವಾಗ, ಈಗ ನನ್ನನ್ನು ಶಿಲ್ಬೆಗೆ ಹಾಕಿಸ್ಲಿಕ್ಕೆ, ಯಾಕಂದ್ರೆ ಮೇಲೆ ಕೂಗಿದಾರಲ್ಲ, ಬರಬ್ಬನನ್ನು ಶಿಲ್ಬೆಗೆ ಹಾಕಿಸು ಎಂಬುದಾಗಿ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಈ ಜನರು ಬಂದಿದ್ದು ಈತನನ್ನ ಬಂದು ಆ ಕಬ್ಬಿಣದ ಬಾಗಿಲು ತೆಗೆಯುವಾಗ, ನನ್ನನ್ನು ಈಗ ನನ್ನನ್ನು ಹೇಳ್ಕೊಂಡು ಹೋಗ್ತಾರೆ ಎಂಬುದಾಗಿ ನೆನ್ಸಿರ್ಬೋದು.
ಆ ಸಂದರ್ಭದಲ್ಲಿ ಬಂದು ಬರಬನೆ ಎದ್ದೇಳ ಮೇಲೆ ಇವನು ಎದ್ದು ಕೈಗೆ ಹಾಕಿದ್ದ ಬೇಡಿಯನ್ನು ತೆಗೆದು ಹಾಕಿದ್ರು, ಕಾಲ್ಗೆ ಹಾಕಿದ ಬೇಡಿ ತೆಗೆದ್ರು. ಹೋಗು ನೀನು ಸ್ವತಂತ್ರ. ಈತನಿಗೆ ಆಶ್ಚರ್ಯ ಆಯ್ತು. ಸತ್ತವ್ರಿಗೆ ಸಾಯುವಾಗ ನೀವು ಆಟ ಆಡ್ತಾ ಇದ್ದೀರಾ ನನ್ನ ಜೊತೆ? ಆತನು ಹೋಗ್ಲಿಲ್ಲ, ಕುತ್ತಿಗೆ ಹಿಡಿದು ತಳ್ಳಿರ್ಬೋದು. ತಳ್ಳಿದಾಗ ಆತನು ಸ್ವಲ್ಪ ತಳ್ಳಿ ಮತ್ತೆ ನನ್ನನ್ನು ನಾಯಿಗೆ ಹೊಡಿತಾರೆ ಎಂಬುದಾಗಿ ನೆನೆಸ್ಕೊಂಡ. ಆದ್ರೆ ಅವ್ರು ಹೇಳಿದ್ರು ಹೋಗು ಅಂತ. ಅವತ್ತು ಹೋಗ್ಲಿಕ್ಕೆ ನಂಬಿಕೆ ಇಲ್ಲ. ಅದಕ್ಕೆ ಬಲವಂತವಾಗಿ ತಳ್ಳಿದಾಗ ನೋಡು ನಿನಗ್ ಬದಲಾಗಿ ಬೇರೆ ಒಬ್ಬ ಸಾಯ್ತಾನೆ. ಇವನು ಆ ಕತ್ತಲೆಯಲ್ಲಿ ಹೊರಗಡೆ ಬಂದ. ಗುಂಪಿನಲ್ಲಿ ಹೋಗ್ಲಿಕ್ಕೆ ಭಯ, ಯಾಕಂದ್ರೆ ಗುಂಪಿನಲ್ಲಿ ಗುರ್ತಿಡಿತಾರೆ. ಆತನು ಏನ್ ಮಾಡ್ತಾರೆ ಎಂದಾಗಿ ಆ ಗುಂಪಿನ ಮರೆಯಲ್ಲೇ ಹೋಗಿ ನೋಡುವಾಗ ಯೇಸು ಸ್ವಾಮಿಯನ್ನ ನೋಡಿರ್ಬೋದು. ಯೇಸು ಸ್ವಾಮಿಯ ಆ ಕೈಗೆ ಆ, ಶಿಲ್ಬೆನ ಹೊತ್ತುಕೊಂಡು ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕೊಂಡು ಆತನ ಆ ಆ ಆ ಬಟ್ಟೆ ಹಾಕಿದ್ದು ತೆಗ್ದಿದ್ರು, ಅದನ್ನೆಲ್ಲ ತೆಗ್ದಿದ್ದಂತ ರೀತಿಯಲ್ಲಿ ಆತನನ್ನ ಆ ಕಲ್ವರಿ ಬೆಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಿದ್ದು ನೋಡಿರ್ಬೋದು. ನೋಡಿದಾಗ ಆತನ ಏ ಈತನ 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 ಹಾಕಿದಾರೆ. ಅವರು ಅಲ್ಲಿ ಜೈಲಿನಲ್ಲಿ ಹೇಳಿದ್ರು ನಿನಗೆ ಬದಲಾಗಿ ಬೇರೆ ಒಬ್ಬ ಸಾಯ್ತಾ ಇದ್ದಾನೆ, ನಿನಗೆ ಬದಲಾಗಿ ನಿನಗೆ ಫ್ರೀ ಹೋಗು, ನೀನು ಸ್ವತಂತ್ರ ಹೋಗು ಎಂಬುದಾಗಿ ಹೇಳುವಾಗ ನೋಡುವಾಗ ನನ್ನ ಬದಲಾಗಿ ಸಾಯುವಂತವನ ಆತನ ಆ ಗುಂಪಿನ ಹಿಂದೆಯೇ ಯಾರಿಗೂ ಕಾಣದಂತೆ ಹೋಗಿರ್ಬೋದು. ಏಕೆಂದ್ರೆ ಅನೇಕ ಸ್ವಂತ ಶಿಷ್ಯರು ಆತನನ್ನ ಅನುಸರಿಸ್ಲಿಕ್ಕೆ ಆಗ್ಲಿಲ್ಲ. ಅನುಸರಿಸುವಾಗ್ಲೂ ಯಾರನ್ನಾದ್ರೂ ಗುರ್ತಿಟ್ಕೊಂಡೇ ಯೋಹನ್ನು ಸರ್ ಅಲ್ಲಿಯ ಅಧಿಕಾರಿಯಾಗಿ ಗುರ್ತಿತ್ತು. ಪೇತ್ರನು ಅವನ ಒಂದು ರೆಕಮೆಂಡೇಶನ್ ಮೇಲೆ ಹೋಗ್ತಾ ಇದ್ದ. ಯೇಸು ಸ್ವಾಮಿ ಹೇಳಿದ್ರು, ನಾನು ಪೇತ್ರ ಹೇಳ್ದ, ನಾನು ಪ್ರಾಣ ನಿನ್ಗೋಸ್ಕರ ಕೊಡ್ತೇನೆ ಎಂದಾಗ ಹೇಳುವಾಗ ಕೋಳಿ 2 ಸಾರಿ ಕೂಗೋವರೆಗೂ ನೀನು 3 ಸಾರಿ ನನಗೆ ನಾನು ಅರಿಯನ್ನು ಎಂಬುದಾಗಿ ಹೇಳ್ತೀನಿ ಎಂಬುದಾಗಿ ಹೇಳುವಾಗ ಆತನ ಮನೆಯ ಕಾವಲಿಗಾರ್ತಿ ಬಂದು ಹೇಳುವಾಗ ನೀನು ಅವನು ಕೂಡ ಇದ್ದವನಲ್ಲ ಎಂಬುದಾಗಿ ಅವನು ಹೇಳ್ದ, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ ಆತನಿಗೆ ಪಶ್ಚಾತ್ತಾಪ ಪಟ್ಟು ಆತನು ಅರ್ಥನು ಎಂಬುದಾಗಿ ನೋಡ್ತೇವೆ. ಆದ್ರೆ ಇಲ್ಲಿ ಇವನು ನೋಡ್ದ ನನ್ನ ಬದಲಾಗಿ ಆತನ ಸಾಯ್ತಾ ಇದ್ದಾನೆ. ಆತನು ಹಿಂದೆನೆ ಹೋಗಿರ್ಬೋದು. ಪೇತ್ರನು ಯೂದನು ಆತನ ಮರಣದಂಡನೆ ಆಯ್ತು ಎಂಬುದಾಗಿ ಹೇಳಿದಾಗ ಆತನು ನೇಣು ಹಾಕಿಕೊಂಡಂತ ಎಂಬುದಾಗಿ ಬರೆಯಲ್ಪಟ್ಟೆ. ಆದ್ರೆ ಇವನು ಒಂದು ವೇಳೆ ಆತನ ಯಾವ ರೀತಿಯಲ್ಲಿ ಮರಣದಂಡನೆ ಹಾಕ್ತಾ ಇದ್ದಾರೆ ಎಂಬುದಾಗಿ ನೋಡ್ಲಿಕ್ಕೆ ಹಿಂದೆನೆ ಹೋಗಿರ್ಬೋದು. ಅಲ್ಲಿ ಹೋಗಿ ಆ ಭಾರವಾದ ಶಿಲ್ಪೆಯನ್ನು ಹೊತ್ತುಕೊಂಡು ಎಲ್ಲಾ ಗಾಯವುಳ್ಳವನಾಗಿ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿಕೊಂಡು ಆತನ ಹೊಡೆದು ಯೇಸು ಸ್ವಾಮಿಯನ್ನು ಹೊಡೆದು ಹೋಗುವಾಗ ಈತನು ಯೇಸು ಸ್ವಾಮಿ ಬಿದ್ದಂತ ಒಂದೊಂದು ಏಟನ್ನು ತನ್ನ ಬೆನ್ನ ಮೇಲೆಲ್ಲ ಮೈ ಮೇಲೆಲ್ಲ ಮುಟ್ಕೊಂಡಿರ್ಬೋದು. ಆತನ ಹೋಗಿ ಆ ಶಿಲುಬೆಗೆ ಹಾಕಿದಾಗ ಆ ಮೊಳೆಗಳು ಆತನ ಕೈಗೆ ಹೋದಾಗ ತನ್ನ ಕೈಯನ್ನು ನೋಡ್ಕೊಂಡಿರ್ಬೋದು. ನನಗೂ ಆಗ್ಬೇಕಾಗಿತ್ತು. ಕಾಲುಗಳಿಗೆ ಯಾವ್ದು ತನ್ನ ಕಾಲುಗಳನ್ನು ನೋಡಿರ್ಬೋದು. ಆತನ ಶಿಲುಬೆಗೆ ಏರಿಸಿದಾಗ ಆತನ ಅನುಭವಿಸಿದಂತ ನರಳಾಟ ಈತನಿಗೆ ಅರಿವಿಲ್ಲದಂತೆ ಹೊಟ್ಟೆಯಿಂದ ಬಂದಿರ್ಬೋದು. ಇದೆಲ್ಲೂ ಸತ್ಯದಲ್ಲಿಲ್ಲ. ಆದ್ರೆ ಆ ಒಂದು ವೇಳೆ ಹಾಗಾಗಿರ್ಲಿಕ್ಕೆ ಹೆಚ್ಚಿನ ಭಾಗ ಸಾಧ್ಯತೆ ಇದೆ. ಆತನ ನೋಡಿ ಕಡೆಗೆ ತಂದೆ ಅವರಿಗೆ ಕ್ಷಮಿಸು ಆತನು ಹೇಳುವಂತ ಮಾತುಗಳನ್ನ ನೋಡುವಾಗ ಸೊ ಆ ಪಕ್ಕದಲ್ಲಿದ್ದಂತ ಆ ಕಳ್ಳನನ್ನ ನೋಡಿ ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ ಹೇಳುವಾಗ ಆತನಿಗೆ ನಂಬಿಕೆ ಬಂದಿರ್ಬೋದು. ನನಗೂ ಕೂಡ ನನ್ನ ಬದಲಾಗಿ ಆತನ ಸಾಯ್ತಾ ಇದ್ದಾನೆ, ನನಗೂ ಕೂಡ ಪರದೈಸಿಗೆ ಹೋಗ್ಲಿಕ್ಕೆ ಆಗ್ತದ. ನನಗೆ ಯೋಗ್ಯನೆಲ್ಲ ತಪ್ಪಿ ಹೋದ ಮಗನ ತಂದೆಗೆ ಬಂದಾಗ ಅಪ್ಪ ನಿನ್ನ ಮಗನಾಗ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನಿನ್ನ ಆಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಮಾಡು ಎಂಬುದಾಗಿ ಕೇಳಿಕೊಂಡಂತ ರೀತಿಯಲ್ಲಿ ಆತನ ಮನಸ್ಸಿನಲ್ಲಿ ಕೇಳಿರಬಹುದು. ಪ್ರಿಯರೇ, ಇದು ಒಂದು ಕಟ್ಟುಕತೆ ಅಥವಾ ಅದು ಕಟ್ಟುಕತೆ ಅಲ್ಲ, ಅದು ಹಿಂದಿನ ಸತ್ಯವೇದದ ಟ್ರಾನ್ಸ್ಲೇಟ್ಗಾರರು ಅಥವಾ ಬರೆಯುವಂಥವ್ರು ಕೆಲವಾರು ಅಂಶಗಳನ್ನು ಮಾತ್ರ ತೆಗೆದು ಬರೆದಿದ್ದಾರೆ, ಕೆಲವಾರು ಅಂಶಗಳನ್ನು ಬಿಟ್ಟಿದ್ದಾರೆ. ಯಾಕೆಂದ್ರೆ ಬಹಳ ಪ್ರಾಮುಖ್ಯವಾದಂತ ಅಂಶ ಇಟ್ಟಿದೆ. ಯಾಕಂದ್ರೆ ಅಷ್ಟು ಮಾಡಿನೇ 66 ಪುಸ್ತಕಗಳಾಗಿರುವಂಥದ್ದು. ಒಂದು ವೇಳೆ ಅದು ಹಿನ್ನೆಲೆ ನಿಜ ಇರ್ಬೋದು ಅಥವಾ ಅದು ನಮ್ಮ ಧ್ಯಾನಕ್ಕೆ ಬಂದಿರ್ಬೋದು. ಪ್ರಿಯರೇ, ಆಲೋಚನೆ ಮಾಡಿ, ಸಮಯ ಹತ್ರ ಆಯ್ತು. ಆಲೋಚನೆ ಮಾಡಿ, ಇಸ್ಕರಿಯೋತ ಯೋಧ ಸಮಾಜದಲ್ಲಿ ಒಳ್ಳೆ ಸ್ಥಿತಿಯಲ್ಲಿದ್ದಂಥವನು, ಯೇಸು ಸ್ವಾಮಿ ಚೆನ್ನಾಗಿ ತಿಳಿದಂಥವನು, ಯೇಸು ಸ್ವಾಮಿ ಒಬ್ಬ ವಾಕ್ಯಗಳನ್ನು ಕೇಳಿದಂಥವನು, ಯೇಸು ಸ್ವಾಮಿ ಅದ್ಭುತಗಳನ್ನು ನೋಡಿದಂಥವನು, ಯೇಸು ಸ್ವಾಮಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳಿದಂಥವನು,
ಆದ್ರೆ ಅವನು ತಿಳಿದಿದ್ದು ತನ್ನ ಒಂದು ಅಳತೆಗೆ ಮಾತ್ರ, ತನ್ನ ಒಂದು ಅಳತೆಗೆ ಮಾತ್ರ ತಿಳ್ದ. ಆತನು ಯೇಸ್ವಾಮಿ ಶಕ್ತಿವಂತನು ಎಂಬುದಾಗಿ ನೆನೆಸಿದ್ದ, ಆದ್ರೆ ಆತನ ದೇವರು ಎಂಬುದಾಗಿ ನಂಬಿ ಆತನಿಗೆ ಅದೆಲ್ಲ ನೋವು ಬಿರುಗಾಳಿಯಲ್ಲಿ ಹೋಗುವಾಗ ಆತನಿಗೆ ಏನೂ ಆಗಿರ್ಲಿಕ್ಕಿಲ್ಲ. ಮತ್ತೆ ಆತನು ಆ ಹಸುವಿಂದ 40 ದಿವಸ ಉಪವಾಸ ಇದ್ದಾಗ ಆತನು ಶಕ್ತಿವಂತನ, ಆತನು ಮಾನವನಲ್ಲ, ದೇವರು. ಆತನಿಗೆ ಶಕ್ತಿಯುಳ್ಳ ದೈವಿಕ ಸ್ವಭಾವದವನು ಎಂಬುದಾಗಿ ಮಾತ್ರ ತಿಳಿದಿದ್ದ. ಆದರೆ ಆತನು ಶಿಲುಬೆ ಮೇಲೆ ಸತ್ತಾಗ್ಲೂ ಆತನು ದೊಡ್ಡದಾದಂಥ ಅದ್ಭುತಗಳನ್ನು ಮಾಡಿ ಆತನು ರಾಜಾದಿರಾಜನಾಗಿ ಆತನು ಬರಬೇಕಾದಂಥ ಕ್ರಿಸ್ತನು ಆತನು ತನ್ನನ್ನು ಪ್ರಚುರಪಡಿಸ್ತಾನೆ ಎಂಬುದಾಗಿ ನಂಬಿದ್ದ. ಆದರೆ ಯಾವಾಗ ಯೇಸುಸ್ವಾಮಿ ಶಿಲುಬೆ ಮೇಲೆ ಸತ್ತನು, ಯೇಸುಸ್ವಾಮಿನ ಶಿಲುಬೆಗೆ ಹಾಕಿದ್ರು, ಈತನ ಅಯ್ಯೋ ನಾನೆಂಥ ಕೆಲಸ ಮಾಡಿದೆ, ಹೋದ ಪಶ್ಚಾತ್ತಾಪಪಟ್ಟ ಸಾಕ್ಷಿ ಚುಚ್ಚಿತು, ಹೋಗಿ ಆ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಏನ್ ಮಾಡ್ದ, ಆತನ ಬಂದು ನೇಣು ಹಾಕೊಂಡು ಸತ್ತ. ಅಲ್ಲೂ ಸಾಯ್ಲಿಕ್ಕೆ ಆಗ್ಲಿಲ್ಲ, ಸಮಾಧಾನ ಇಲ್ಲ, ಕಡೆಗೆ ಹೊಟ್ಟೆ ಹೊಡ್ಕೊಂಡು ಸತ್ತನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಯೂದನ ಕುರಿತು ಯೋಚನೆ ಮಾಡುವಾಗ ನಮ್ಮಲ್ಲಿ ಎಷ್ಟು ಆದ ಯೂದತನ ಇದೆ ಅನ್ನೋ ಯೋಚನೆ ಮಾಡಿ. ನಾವು ದೊಡ್ಡದಾಗಿ ನೆನೆಸಿರ್ಬೋದು, ದೊಡ್ಡದಾದಂಥ ರೀತಿಯಲ್ಲಿ ಯೇಸುಸ್ವಾಮಿ ನೆನೆಸಿರ್ಬೋದು, ಆದ್ರೆ ನಿಜವಾದಂತಹ ರೀತಿಯ ಯೇಸುಸ್ವಾಮಿನ ನಾವು ನೆನೆಸಿದ್ದೇವ? ಆತನ ನಾವು ಕ್ರಮವಾಗಿ ಶ್ರಮೆ ಮರಣಗಳು ಎಂಬುದಾಗಿ ಉಪವಾಸ ಎಂಬುದಾಗಿ ಕೆಲವರು ಮಾಡ್ತಾರೆ. ನಾವು ಅದೇ ರೀತಿಯಲ್ಲಿ ಆ ಒಂದು ವಿಧಾನದಲ್ಲಿ ನಾವು ಯೋಚನೆ ಮಾಡಿದ್ದೇವ? ನಾವು ಆರಾಧನೆ ಎಂಬುದಾಗಿ ಹೇಳುವ ರೊಟ್ಟಿ ಮುರಿಯುವಂಥ ಸ್ಥಿತಿಯಲ್ಲಿ ನಾವು ಆರಾಧನೆ ಮಾಡ್ತೇವೆ, ಆದರೆ ರೊಟ್ಟಿ ಆತನ ದೇಹದಿಂದ ಮುರಿಯಲ್ಪಟ್ಟಿದ್ದು, ಆತನ ಪಾನ ಆತನ ರಕ್ತ ಎಂಬುದಾಗಿ ನಿಜವಾದಂಥ ಅನುಭವದಿಂದ ಮಾಡ್ತೇವೆ. ಒಂದು ಚಿಕ್ಕ ಉದಾಹರಣೆ ನನ್ನ ಮನಸ್ಸಿಗೆ ಆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ 23ನೇ ಕೀರ್ತನೆಯಲ್ಲಿ ಇದೆ ಅಲ್ಲ, ಅದರ ಅರ್ಥ ಏನು ಎಂಬುದಾಗಿ ಸ್ವಲ್ಪ ಆಳವಾಗಿ ನಾನು ಸ್ಟಡಿ ಮಾಡಿದೆ. ಅದನ್ನು ಮಾಡುವಾಗ ಅದನ್ನ ಅನುಭವದಿಂದ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಹೇಗೆ ಅಂದ್ರೆ, ಬೆಟ್ಟ ಗುಡ್ಡಗಳಲ್ಲಿ ಹರಿಯುವಂತ, ಶೀಘ್ರವಾಗಿ ಬಹಳ ವೇಗವಾಗಿ ಹರಿಯುವಂತ, ಬೋರ್ಗರೆದು ಹರಿಯುವಂತ ಆ ಸ್ಥಳದಲ್ಲಿ ಈ ಬಡ ಕುರಿ ಕುಡಿಲಿಕ್ಕೆ ಅದು ಸಾಧ್ಯ ಇಲ್ಲ. ಅದು ಕುರಿ, ಅದು ಆವಾಗನೇ ದಾರಿ ತಪ್ಪಿ ಅಲಿಯುತ್ತಾ ಇದ್ದಂತ ಕುರಿ, ದಾರಿ ತಪ್ಪಿ ಅಲಿಯುವಂತ ಕುರಿಯಾಗಿದ್ದದ್ದು ಯೇಸುಸ್ವಾಮಿ ಶಿಲುಬೆ ಮುಖಾಂತರವಾಗಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಂಡಿತು. ಆದರೆ ಹಸರಾದಂಥ ಹುಲ್ಲುಗಾವಲು ಆತನ ತಂಗಿಸುವಂತ ಹುಲ್ಲುಗಾವಲಿನಲ್ಲಿ, ಆ ಹುಲ್ಲುಗಾವಲಿನಲ್ಲಿ ಬೆಳೆಯುವಂತ ಕಾಮ ಎಂಬುದಾಗಿ ಹೇಳುವಂತ ಒಂದು ವಿಧಾಂತ ವಿಷದ ಸೊಪ್ಪನ್ನ ಕಿತ್ತಾಕಿ ಆ ಕುರುಬನ ಮೇಯಿಸ್ತಾನಂತೆ. ಆ 23ನೇ ಕೀರ್ತನೆ ಹೇಳುವಾಗ ಹಾಗೆ ಆತನು ಮೇಯಿಸಿರುವುದು ಮೇಯ್ದಿದ್ದ ಹಸಿರಾದಂಥ ವಿಶ್ರಾಂತಿಕರವಾದ ನೀರು ಎಂಬುದಾಗಿ ಹೇಳುವಾಗ ನಿಂತ ನೀರು, ಆಳವಾದಂಥ ನೀರು, ವಿಶ್ರಾಂತಿಕರವಾದಂಥ ಸ್ವಚ್ಛವಾದಂಥ ನೀರು ಅಲ್ಲಿ ನಡೆಸುವಾಗ ಆ ಕುರಿ ಆ ನೀರನ್ನು ಕುಡಿಯುವಾಗ ತನ್ನ ಮುಖವನ್ನು ನೋಡ್ಕೊಳ್ತದೆ. ಅಷ್ಟೇ ಅಲ್ಲ, ತನ್ನ ಹಿಂದೆ ನಿಂತಿರುವಂತ ಕುರುಬನನ್ನು ನೋಡ್ತದೆ. ಇದು ನನ್ನ ಮನಸ್ಸಿಗೆ ಬಹಳ ಆಯ್ತು. ನಾನು ಧ್ಯಾನ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ನಾನು ಒಂಟಿಯಾಗಿರುವಾಗ, ಅಥವಾ ಯಾರೂ ನನ್ನ ಜೊತೆ ಇಲ್ಲ ಎಂಬುದಾಗಿ ನಾನು ಸ್ವಲ್ಪ ಹೆಚ್ಚು ಮಾತಾಡುವಂಥವನು, ಆದ್ರೂ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ನಾನು ಧ್ಯಾನ ಮಾಡುವಂಥದ್ದು ಹೀಗೆ: ಸ್ವಾಮಿ, ನಾನು ಕುರಿ, ನಾನು ಇನ್ನೂ ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಂಬಬೇಕಾಗಿದೆ. ನಾನು ಹಸುರುಗಾವಲಲ್ಲಿ ತಂಗಿಸ್ತೀನಿ, ನೀನು ಆ ತಂಗುವಂತ ನನಗೆ ತಿನ್ಲಿಕ್ಕೆ ಶಕ್ತಿ ಕೊಡು, ಮತ್ತು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಎಂಬುದಾಗಿ ಹೇಳುವಾಗ, ಉಜ್ಜೀವಿಸ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ನಲ್ಲಿ ರೆಸ್ಟೋರ್ ಎಂಬುದಾಗಿದೆ, ಅಂದ್ರೆ ರಿಪೇರ್ ಎಂಬುದಾಗಿ. ಹಾಗಾಗಿ ದೇವರು ತನ್ನ ಕುರಿಯನ್ನ ರೆಸ್ಟೋರ್ ಮಾಡ್ತಾರಂತೆ, ರಿಪೇರ್ ಮಾಡ್ತಾರಂತೆ. ಉದಾಹರಣೆಗೆ, ಈ ದಿವಸಗಳಲ್ಲಿ ನನ್ನ ಕೈ, ಕಾಲು, ಹಲ್ಲು, ತಲೆ, ನನ್ಗೆ ಏನನ್ನ ಬಹಳ ಉಪಯೋಗಿಸ್ತದೆ ಅದೆಲ್ಲದಕ್ಕೂ ಇಟ್ಬಿಟ್ಟಿದೆ. ಆದ್ರೂ ದೇವರು ನನ್ನನ್ನು ಇಟ್ಟಿದ್ದಾನೆ. ನಾನು ನೆನ್ಸದ ನಾನು ಇರುವಂಥದ್ದು ಸ್ವಲ್ಪ ಎತ್ತರವಾದಂಥ ವ್ಯಕ್ತಿ, ಆದರೆ ಯಾರೂ ಮಾಡಕ್ಕೆ ಸಾಧ್ಯವಿಲ್ಲದಂತ ಮಾಡಿರದಂತ ಕಡೆಗಳಲ್ಲೆಲ್ಲ ಕಳ್ಳರ ಮಧ್ಯದಲ್ಲಿ, ಮತ್ತು ಈ ಲಂಬಾಣೀಸು, ಹಕ್ಕಿಪಿಕ್ಕಿಯವರು, ಮತ್ತು ಆಫ್ರಿಕಾದಿಂದ ಸೆಟ್ಲ್ ಸಿದ್ದೀಸು, ಇವ್ರ ಮಧ್ಯದಲ್ಲೆಲ್ಲ ಹೋಗಿ ಸೇವೆ ಮಾಡ್ತಾ ಇದ್ದೆ. ಎಷ್ಟೋ ದಿವಸಗಳಲ್ಲಿ ನಡ್ಕೊಂಡು ಹೋಗಿ ಬರ್ತದೆ. ಬೇರೆಯವ್ರು ನನ್ನನ್ನು ಹಾಸ್ಯ ಮಾಡ್ತಾ ಇದ್ರು, ಇವನು ಯಾವ ದೊಡ್ಡ ವಿಷಯಕ್ಕೆ ನಾನು ಹೋಗ್ಲಿಲ್ಲ. ಕಡೆಗೆ
ಗವರ್ಮೆಂಟ್ ಅವ್ರೆ ನನಗೊಂದು 10 ಎಕರೆ ಜಮೀನು ಕಳ್ಳರ ಮಧ್ಯದಲ್ಲಿ ಕೊಟ್ರು. ಅಲ್ಲಿ ಆಶ್ರಮ ಎಂಬುದಾಗಿ ಬೀಸಾಡಲ್ಪಟ್ಟಂತ ಮಕ್ಕಳು, ಗತಿ ಇಲ್ದಂಥವ್ರಿಗೆ ಸುಮಾರು 30-40 ಜನರನ್ನ ಸಾಕಿದೆ. ಯಾಕೆ ಇದನ್ನ ಹೇಳ್ದೆ ಮಾಡಿದೆ ಅಂತ ಅಲ್ಲ, ಆದ್ರೆ ನನ್ನ ದೇವರು ಹೆಚ್ಚಿನ ಬಾಲ ಕೊಟ್ಟಿದ್ದು ಹೀಗೆ. ಏನು, ದೇವರನ್ನ ನಾನು ಧ್ಯಾನ ಮಾಡಿದೆ. ಇವನಾಗಿ ಬರಬನ ಹಾಗೆ ನಾನು ಆಲೋಚನೆ ಮಾಡಿದ್ದೆ, ಸ್ವಾಮಿ ನೀನು ಮರಣ ಪಾತ್ರನಾದ ನನ್ನನ್ನ ನೀನು ಕಾಪಾಡು, ನನಗೋಸ್ಕರ ಪ್ರಾಣ ಕೊಟ್ಟಿದ್ದೆ ಸ್ವಾಮಿ, ನಿನ್ನನ್ನು ಸ್ವೀಕರಿಸ್ತೇನೆ ಎಂದಾಗ ಒಂದು ವೇಳೆ ಆತನ ಸ್ವೀಕರಿಸಿದ್ದ ಹಾಗೆ ನಾನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದೆ. ಆದ್ರಿಂದಲೇ ಈ 57 ವರ್ಷ ಸೇವೆ ಮಾಡ್ತಾ ಇದ್ದೇನೆ. ಇದುವರೆಗೂ ನಾನು ಯಾರ ಹತ್ರನೂ ಹಣ ಕೊಡಿ ಅಂತ ಕೇಳಲಿಲ್ಲ. ಅದು ಪತ್ರಿಕೆಗಳು, ಟಿವಿ ಪ್ರೋಗ್ರಾಮ್ ಅದು ಇದಕ್ಕೆ ಮಾಡುವಾಗ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಹೊರತಾಗಿ, ಆದ್ರೆ ನನಗಾಗಿ ನಾನು ಯಾವತ್ತೂ ನಾನು ತೆಗಿಲಿಲ್ಲ. ಅದು ನನಗೆ ಎಂಬುದಾಗಿ ಪ್ರತ್ಯೇಕವಾಗಿ ಯಾರಾದ್ರೂ ನನ್ನ ಸ್ನೇಹಿತರೇನಾದ್ರೂ ನಾನು ಕೇಳ್ದೇನೆ ನನಗೆ ಸಪೋರ್ಟ್ ಮಾಡಿದವ್ರಿಗೆ ಮಾಡು. ಈ ದಿವಸ ನಾನು ಎಲ್ಲದರಲ್ಲಿ ಸಂತೃಪ್ತನಾಗಿದ್ದೇನೆ. ಮತ್ತೆ ಅಷ್ಟೇ ಅಲ್ಲ, ದೇವರ ವಾಕ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ಬರುವಾಗ ಆ ಮರಣಾಂತ ವಿಶ್ರಾಂತಿಕರವಾದಂತ ನೀರುಗಳ ಬಳಿ ಬರುವಾಗ ದೇವರೊಬ್ಬರನ್ನ ಬಿಟ್ಟು, ದೇವ್ರನ್ನೊಬ್ಬರನ್ನ ಬಿಟ್ಟು, ಆತನ ಜೊತೆಲಿರುವಂತ ಯೇಸು ಕ್ರಿಸ್ತನನ್ನ ಬಿಟ್ಟು ಬೇರೆ ಏನೂ ನಾನು ಯೋಚನೆ ಮಾಡುವುದಿಲ್ಲ. ಮಾಡುವಾಗ ಆತನ ನನಗೆ ತೋರಿಸಿಕೊಡುವಂತ ಎಲ್ಲ ನನ್ನ ಶಾರ್ಟೇಜ್, ಎಲ್ಲ ನನ್ನ ಕಡಿಮೆ ಆ ಆ, ವಿಷಯಗಳನ್ನ ತೋರಿಸಿಕೊಡೋಕೆ ನಾನು ಆರೈಕೆ ಮಾಡ್ತೇನೆ. ಯೇಸು ಸ್ವಾಮಿ ಮೊದಲು ನನಗೆ ಹೀಗಿತ್ತು, ಸತ್ಯದಲ್ಲಿ ಅನೇಕ ಡೌಟ್ಗಳು ಬರ್ತಾ ಇತ್ತು. ನಾವು ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನೋಡುವಾಗ, ಅದರಲ್ಲಿ ಆ ಮೊದಲನೇ ಅಧ್ಯಾಯದಲ್ಲಿ ನೋಡುವಾಗ 6 ದಿವಸಗಳಲ್ಲಿ ಸಾಯಂಕಾಲ ಬೆಳಿಗ್ಗೆ ಆಗಿ ಮೊದಲನೇ ದಿವಸ ಆಯ್ತು ಎಂಬುದಾಗಿ, ಒಂದು ದಿವಸಕ್ಕೆ ಅಷ್ಟೆಲ್ಲ ಮಾಡ್ತಾ ಇದ್ರ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ದೇವರು ಸೃಷ್ಟಿ ಮಾಡಿದಂತ ಗ್ರಹಗಳು 1 ಮಿಲಿಯನ್ ಕ್ರೋರ್ ಅಂತೆ, ಅಂದ್ರೆ 100 ಮಿಲಿಯನ್ಸ್ ಅಂತೆ. ಮಿಲಿಯನ್ಸ್ ಅನ್ನುವಾಗ 100,000 ವರ್ಷ ಸಾವಿರ ಧ್ರುವಗಳನ್ನು ಉಂಟು ಮಾಡಿದ್ದಾನೆ. ಅದರಲ್ಲಿ ಸೂರ್ಯ ಚಂದ್ರನು ಒಬ್ಬ, ಭೂಮಿ ಒಂದು. ಆದ್ರೆ ದೇವರು ಅದನ್ನೆಲ್ಲ ಬಿಟ್ಟು ಭೂಮಿಗೆ ಯಾಕೆ ಬಂದ್ರು ಎಂಬುದಾಗಿ ಹೇಳುವಾಗ, ಮೊದಲು ಇನ್ನು ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡುವಾಗ, ಯೆಹೆಜ್ಕೇಲನಲ್ಲಿ ದೇವರಿಗೆ ದೇವರಿಗೆ ಆ ಆತನಿಗೆ ನೆರಳು ಕೊಡುವಂತ ವ್ಯಕ್ತಿಯಾಗಿದ್ದ ಲೂಸಿಫರ್ ಎಂಬುದಾಗಿ, ಆತನ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ನಿಧಾನವಾಗಿ ಇನ್ನೊಂದ್ಸರಿ ನಾನು ಅದನ್ನು ವಿವರವಾಗಿ ತಿಳಿಸ್ತೇನೆ ರೀ, ಸಮಯ ಆಗಿದೆ. ಹಾಗಿದ್ರೆ ಇಂಥ ಸ್ಥಿತಿಯಲ್ಲಿ ನಾನು ಅದನ್ನ ಧ್ಯಾನ ಮಾಡ್ತೇನೆ, ದೇವರನ್ನು ಧ್ಯಾನ ಮಾಡ್ತೇನೆ. ದೇವರ ಆರೋಗ್ಯ ದೊಡ್ಡದು ಇಟ್ಟಿದ್ದಾನೆ, ಸೈತಾನ್ ಬಿಡ್ತಾ ಇಲ್ಲ. ಆತನ ಸುಮ್ಮನೆ ಇಲ್ಲ ಸಲ್ಲದ ತೊಂದರೆಗಳನ್ನು ಕೊಟ್ಟು ನಮ್ಗೆ ಮಾಡ್ತಾ ತೊಂದರೆ ಎಂಬುದಾಗಿ ಹೇಳುವಾಗ, ದೇಹದಲ್ಲಿ ನನಗೆ ಇಷ್ಟು ವರ್ಷ ಆಗಿದೆ, ಯಾವ ಕಾಯಿಲೆ ಇಲ್ಲ. ಆದ್ರೆ ಕೆಲವಾರು ಸಂದರ್ಭಗಳು ಹೀಗೆ ನನ್ನ ಬಲಹೀನತೆ ದೆಸೆಯಿಂದ ಕೈಯೋ ಕಾಲೋ ಮುರ್ಕೊಂಡು ಹೀಗೆ ಇರ್ತೇನೆ. ಆದ್ರೆ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತದೆ. ಸರಿ, ಹೀಗಾಗಿ ಯಾರಿಗೂ ನಾನು ಹಂಚಿಕೊಳ್ಳುವುದಿಲ್ಲ. ನಾನು ದೊಡ್ಡದಾಗಿ ಹೇಳ್ತಾ ಇಲ್ಲ, ಆದ್ರೆ ದೇವರು ನನಗೆ ಈ ದಿವಸಗಳಲ್ಲಿ ಈ ಯೂದ ಮತ್ತು ಬರಬ್ಬನ ವಿಷಯವಾಗಿ ಧ್ಯಾನ ಮಾಡಲಿಕ್ಕೆ, ಆಳವಾಗಿ ಧ್ಯಾನ ಮಾಡ್ಲಿಕ್ಕೆ ಕೊಟ್ಟಂತ ಸಂದರ್ಭಕ್ಕಾಗಿ ನಾನು ಇನ್ನೂ ಚಂದಾದ ರೀತಿಯಲ್ಲಿ ಹೇಳ್ಬೋದಿತ್ತು, ಸಮಯ ಸಾಲದು. ಯಾಕಂದ್ರೆ ನಾನು ಬಹಳ ಮಾತಾಡುವಂಥವನು. ಆದ್ರೆ ಒಂದೊಂದು ವಿಷಯವನ್ನು ವಿವರಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಗೂ ಈ ಸಂದರ್ಭ ಈ ರೀತಿಯಲ್ಲಿ ನನಗೆ ಆಶೀರ್ವಾದ ಕೊಟ್ಟದಕ್ಕಾಗಿ, ನನಗೆ ಅನೇಕ ವಿಷಯಗಳನ್ನ ನಾನು ಆಲೋಚನೆ ಮಾಡಿ ಧ್ಯಾನ ಮಾಡ್ಲಿಕ್ಕೆ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ ಮಾಡ್ತೇನೆ.